ನನ್ನ ಪ್ರೀತಿಯ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬಸವರಾಜ್ ಅಂಗಡಿ. ನಾನೇ ಬಸವರಾಜ್ ಅಂಗಡಿ. ಏನಪ್ಪ ಇವತ್ತು ಮಾಡಕತ್ತೀವಿ ಅಂದ್ರೆ ಸೇಮ್ ರೈಲ್ವೆದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಕತ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಅಂದ್ರೆ ಒಂದೇ ಕ್ವಶನ್ ಪೇಪರ್ ಅಲ್ಲ. ಸೊ ಏನು ಎಲ್ ಪಿ ಟೆಕ್ನಿಷಿಯನ್, ಆರ್ ಪಿ ಎಫ್, ಎನ್ ಟಿ ಪಿ ಸಿ ಏನೇನು ರೈಲ್ವೆ ಎಕ್ಸಾಮ್ ನಡೆಸಾರಲ್ಲ ಎಲ್ಲ ಪೇಪರ್ಗಳು ಮಿಕ್ಸ್ ಕ್ವಶನ್ಸ್. ಇವತ್ತು ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಎಲ್ಲ ಎಕ್ಸಾಮ್ದಿನ ಕ್ವಶನ್ ಚಲೋ ಕ್ವಶನ್ಸ್ ಇರ್ತಲ್ಲ, ಬೇರೆ ಬೇರೆ ಟೈಪ್ಸ್ ಎಷ್ಟಾಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಸರಿ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆರ್ ಸಿ ವಿದ ಟ್ರೋಫಿ ಗೆದ್ಬಿಟ್ಟಾರ. ಒಂದು ಟ್ರೋಫಿ ಇತ್ತು, ಇನ್ನೊಂದು ಸ್ಟಾರ್ ಬರ್ತಾ 2 ಟ್ರೋಫಿ ಆಗ್ಬಿಟ್ಟವ. ಇದರಿಂದ ನಾನು ನಿಮಗೆ ಏನು ಮೋಟಿವೇಶನ್ ಹಾಕಿ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನೋಡ್ರಿ, ಭಾಳ ಜನ ಅಂತಿರ್ತೀರಿ, ಇಲ್ಲ ಭಾಳ ಓದಾಕತ್ತೀವಿ, ಭಾಳ ಕಷ್ಟಪಡತ್ತೀವಿ, ಏನೂ ಆಗಲ್ತು, ಎಷ್ಟು ಕಷ್ಟಪಟ್ಟರು ಏನು ಮಾಡೋಕ್ಕಾಗಲ್ತು, ಎಷ್ಟು ಓದಾತೀವಿ ಬಟ್ ಎಷ್ಟು ಓದಿದ್ರು ಅದು ಸಾಲ್ತಾನಿಲ್ಲ ಅನ್ನೋತಿರ್ತಿರ್ಲೇ. ಒಂದು ಮಾತು ಹೇಳ್ತೀನಿ, ಆರ್ ಸಿ ಬಿದವರು ಗೊತ್ತೈತಿ ನಿಮ್ಗೆ, 17 ವರ್ಷ ಕಷ್ಟಪಟ್ಟರು ಏನೂ ಆಗಲಿಲ್ಲ. ಬಟ್ ಒಂದು ಸಲ ಅವ್ರು ಏನು ಗೆದ್ರಲ್ಲ, ಈಗ ನೋಡ್ರಿ ಪಟ್ 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 ಈಗ 2 ಗೆದ್ದಾರ, ಇನ್ನು 3 ಗೆಲ್ತಾರೆ, 4 ಗೆಲ್ತಾರೆ, 5 ಗೆಲ್ತಾರೆ. ಈ ಸಿ ಎಸ್ ಕೆ ಈ ಎಮ್.ಐ.ದಾರ ಬಡ್ಕೋದಿರಲ್ಲ 5 ರೂಪಾಯಿ ಐತಿ, ಅವ್ರನ್ನೆಲ್ಲ ಈಗ 5 ವರ್ಷ ಆಗಿರ್ತಾರೆ. ಹಂಗೆ ಕಷ್ಟಪಟ್ಟು ನಿಮ್ಮದು ಏನಂತಾರ ಅದಕ್ಕೆ ಎಫರ್ಟ್ಸ್ ಕರೆಕ್ಟ್ ಹಂಗಿತ್ತು ಅಂತ ತಿಳ್ಕೊರಿ. ಟೈಮ್ ಲೇಟ್ ಆಗ್ಬೋದು, ಬಟ್ ಒಂದು ಸಲ ಏನು ಸಕ್ಸಸ್ ಸಿಗುತ್ತಲ್ಲ ಅವಾಗ ಕಂಟಿನ್ಯೂ ಆಗಿ ಸಕ್ಸಸ್ ಸಿಗ್ತಾನೆ ಇರುತ್ತೆ. ಹಾಗಾಗಿ ಪ್ರಯತ್ನ ಬಿಡಕ್ಕೆ ಹೋಗ್ಬಿಟ್ರಿ, ಪ್ರಯತ್ನ ಮಾಡ್ಕೊತಾ ಇರ್ರಿ. ಸರಿ, ಈಗ ಫಟಾಫಟ್ ಏನು ಮಾಡ್ಬೋದು, ಕ್ವಶನ್ ಸಾಲ್ವ್ ಮಾಡೋಣ, ಭಾಳ ಟೈಮ್ ವೇಸ್ಟ್ ಮಾಡಬೇಡ. ಏನಂದ್ರೆ ಒಂದೇ ಕ್ವಶನ್. ಸೊ ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಸೊ ಪಾರ್ಟ್ ಬೈ ಪಾರ್ಟ್ ಮಾಡ್ತೀನಿ. ಇದು ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ ಆಗಲಿ 20 ಕ್ವಶನ್ಸ್ ಮಾಡಿದೆ. ಸೊ ಇನ್ನು 21ರಿಂದ ಸ್ಟಾರ್ಟ್ ಮಾಡೀನಿ. ಸೊ 21ನೇ ಕ್ವಶನ್ ಡಿವಿಸಿಬಲ್ ರೂಲ್ ಮೇಲೆ ಐತಿ. ಇದು ಗ್ರೂಪ್ ನಲ್ಲಿ ಕೇಳಿರೋ ಕ್ವಶನ್. ಸರಿ, ಕ್ವಶನ್ ಏನೈತಿ ನೋಡ್ರಿ. ಕನ್ನಡ ಇಂಗ್ಲೀಷ್ ಯಾವ್ದು ಬೇಕಾಗಿ ಹೋದ್ರಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 11 ಅಂತಾರ. ಸೊ 11 ಡಿವಿಸಿಬಿಲಿಟಿ ರೂಲ್ ಏನೈತಿ, ಭಾಗಾಕಾರ ನಿಯಮ ಏನೈತಿ. ಸೊ ಒಂದು ನಂಬರ್ ಬಿಟ್ಟು ಒಂದು ನಂಬರ್ ಬಿಟ್ಟು ಡಿಫ್ರೆನ್ಸ್ ಆಗದ ಅದು 0 ಅಥವಾ 11ರಿಂದ ಭಾಗಾಕಾರ ಆಗಬೇಕು. ಸೊ ಏನೈತಿ ನೋಡ್ರಿ ಇಲ್ಲಿ, ಇದು 5 4 5 1 6 4 6. ಸೊ ಇದು ಆಗುತ್ತಲ್ಲ, ಒಂದೇ ಆನ್ಸರ್ ಕರೆಕ್ಟ್ ಐತಿ. ಇದು 7 8 9 9 11 ಇದು ಆಗಂಗಿಲ್ಲ. 5 3 8 9 4 6 ಇದು ಆಗಂಗಿಲ್ಲ. ಸೊ 4 1 5 5 1 6 6 5 3 8 ಇದು ಆಗಂಗಿಲ್ಲ. ಸೊ ನಂಗೆ ಫಸ್ಟೇ ಬಂದಿತ್ತು, ಬಟ್ ನಾನು ನಿಮಗೆ ಜಸ್ಟ್ ತೋರಿಸಿದೆ. ಏನು ಮಾಡ್ತೀರಿ. ಸೊ 11 ಡಿವಿಸಿಬಿಲಿಟಿ ರೂಲ್ ಇರುತ್ತೆ. ಸೊ ಜಸ್ಟ್ ಎಕ್ಸಾಂಪಲ್ ಓದ್ತೀನಿ. ಈ ಎಕ್ಸಾಂಪಲ್ ಓದ್ತೀನಿ ನೋಡ್ರಿ. ಇದನ್ನ ಏನೈತಿ, 1 4 5 2 0 ಐತಲ್ಲ. ಸೊ ಒಂದು ಅಂಕಿ ಬಿಟ್ಟು ಒಂದು ಅಂಕಿ ಕೊಡಿಸೋದು. 5 1 6. ಸೊ ಇಲ್ಲಿ ಒಂದು ಅಂಕಿ ಬಿಟ್ಟು ಒಂದು ಅಂಕಿ ಕೊಡಿಸೋದು. ಸೊ ಇಲ್ಲಿ ಮುಂದೆ ಯಾವ್ದು ಅಂಕಿಲ್ಲ. ಸೊ 2 ಅಂಕಿ ಬರ್ತಾವೆ, 4 2 6. ಸೊ ಇದ್ರ ವ್ಯತ್ಯಾಸ ತೆಗೆಯೋದು. ಸೊ 6 6 0 ಬರ್ತಾ. ಸೊ ಇಲ್ಲಿ 0 ಬರ್ತೈತಿ ಅಂದ್ರೆ ನಮ್ದು ಏನು ಬರೋಕೆ ಉತ್ತರ. ಸೊ ಈ ಟೈಪ್ ಮಾಡಿದ ನಮ್ದು ಆನ್ಸರ್ 0 ಬರಬೇಕು, ಅಥವಾ 11 ಅಥವಾ 11ರ ಮಲ್ಟಿಪಲ್ ಬರಬೇಕು. ಹಂಗಿತ್ತಂದ್ರೆ ಅದು 11ರಿಂದ ಭಾಗಾಕಾರ ಆಗುತ್ತೆ. ಸೊ ನಾವು ಪರಾಕ್ರಮ ಬ್ಯಾಚ್ ನಿಮ್ಗೆ ಗೊತ್ತಿರೋದಾಗಲೇ. ಸೊ ಅಲ್ಲಿ ಡಿವಿಸಿಬಲ್ ರೂಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಪೂರ A to Z ಎಕ್ಸ್ಪ್ಲೇನ್ ಮಾಡೀನಿ. ಸೊ ನೀವು ಬೇಸಿಕ್ಸ್ ಬೇಕಾದ್ರೆ ಅದ್ರ ಬಗ್ಗೆ ನೋಡ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಹೇಳ್ತೀನಿ ಪೂರ ಡೀಟೇಲ್ ಆಗಿ. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಮುಂದಿನ ಕ್ವಶನ್ ರೀ, ಕನ್ನಡ ಆಗೈತಿ, ಇಂಗ್ಲೀಷ್ ಆಗೈತಿ. ಈ ಕನ್ನಡದ ಕ್ವಶನ್ ಓದೋಣ. ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಒಟ್ಟು ಮತಗಳ 40% ಪಡೆದು 298 ಮತಗಳಿಂದ ಸೋತರೆ. ಓಕೆ, 40% ಮತ ಪಡೆದಾನ. ಇಬ್ಬರದಾರ. ಸೊ ಇಬ್ರು ಇದ್ರೆ ಒಬ್ಬಗೆ 40% ನಮಗೆ ಎಷ್ಟು ಇರುತ್ತೆ, 60% ಇರುತ್ತೆ. ಹೌದು, ಇಷ್ಟು ಇವ್ ಸೋತಾನ ಎಷ್ಟು ಪರ್ಸೆಂಟ್ ಸೋತಾನ, 20% ಸೋತಾನ. ಹೌದು, 20% ಸೋತಾನ. ಸೊ ಅಂದ್ರೆ 20% ಬೆಲೆ ಎಷ್ಟಾಯ್ತು, 20% ಬೆಲೆ 298 ಆಯ್ತು. ನಮಗೆ ಒಟ್ಟು ಮತ ಕೇಳ್ಯಾರ 20%. ಸೊ ಒಟ್ಟು ಎಷ್ಟಾಗುತ್ತಾ, 100 ಆಗುತ್ತಾ. ಸೊ 100 ಎಷ್ಟಾಗುತ್ತಾ, 100 ಕಂಡಿಡ್ರಿ. 100ಕ್ಕೆ ಎಷ್ಟಾಗುತ್ತೆ ಕಂಡಿಡ್ಬೇಕು ನಾವು, ಸಿಂಪಲ್, ಗೊತ್ತಿಲ್ಲ ನಮಗ. ಸೊ 0 0 ಕ್ಯಾನ್ಸಲ್. 2 1 2 4 2 9. ಸೊ 1 0 1490 ಇಲ್ಲಿ ನೋಡ್ರಿ, 1490 ಇದೆಲ್ಲಿ ಕೇಳಿದ್ರು, NTPC ಕೇಳಿರೋ ಕ್ವಶನ್. ಸರಿ, ಮುಂದಿನ ಕ್ವಶನ್ ನೋಡ್ರಿ. ಏನಂದ್ರೆ ಸಿಂಪಲ್ ಕ್ವಶನ್ ಐತಿ. 15% ಮತ್ತು 20% ಇರದ ರಿಯಾಯಿತಿ ಸಮಾನವಾದ ಏಕೈಕ ರಿಯಾಯಿತಿ ಕೇಳ್ಯಾರ. ಅಂದ್ರೆ ಸಿಂಗಲ್ ಈಕ್ವಲೆಂಟ್ ಡಿಸ್ಕೌಂಟ್ ಕೇಳ್ಯಾರ. 15 30 30 ಅಂದ್ರೆ -3 ಆಗುತ್ತಾ. ಅದು 35 35 3 ಅಂದ್ರೆ 2 32%. ಸಿಂಪಲ್ ಆನ್ಸರ್. ಇದನ್ನೆಲ್ಲ ನೀವು ಮಾಡೋದಿಲ್ಲ, ಫಾರ್ಮುಲಾ ನಿಮ್ಗೆ ಗೊತ್ತೈತಲ್ಲ, x + y - xy/100. ಈ ಫಾರ್ಮುಲಾ ಎಲ್ಲ ಇದೆಲ್ಲ ನೀವು ಬಾಯಾಗ ಮಾಡ್ಬೇಕು. ಭಾಳ ಸಿಂಪಲ್ ಕ್ವಶನ್ಸ್ ಇವೆಲ್ಲ. ಸರಿ, ಏನು ಕೇಳ್ಯಾರ, ಫೈಂಡ್ ದ HCF ಅಂದ್ರೆ. ಸೊ HCF ಕೇಳಿದಾಗ ಏನು ಮಾಡ್ತೀರಿ, ಸೊ ಏನಾರ ಭಿನ್ನ ರಾಶಿಗಳು ಕೊಟ್ಟು HCF ಕೇಳ್ರಂದ್ರೆ ನ್ಯೂಮಿನೇಟರ್ HCF ಮಾಡಬೇಕು, ಡಿನಾಮಿನೇಟರ್ LCM ಮಾಡಬೇಕು. ಅಕಸ್ಮಾತ್ LCM ಕೇಳ್ರಂದ್ರೆ ನ್ಯೂಮಿನೇಟರ್ಗಳು LCM ಮಾಡಬೇಕು, ಡಿನಾಮಿನೇಟರ್ಗಳು HCF ಮಾಡಬೇಕು. ಭಾಳ ಸಿಂಪಲ್. ಸೊ ಇಲ್ಲಿ ಏನು ಮಾಡ್ತೀರಿ, HCF ಕೇಳ್ಯಾರ. ಸೊ ಡಿನಾಮಿನೇಟರ್ಗಳದ HCF ಮಾಡ್ತೀರಿ. 2 8 10. ಸೊ ಸಿಂಪಲ್ ಗೊತ್ತಾಗುತ್ತೆ ನಮ್ಗೆ, 2 ಅಂತೇಳಿ. ಸೊ ನೋಡ್ರಿ, ಇಲ್ಲಿ ಐತಿ 2, ಇಲ್ಲಿ 2 ಐತಿ. ಸೊ ಇದು ನನ್ನ ಆನ್ಸರ್ ಆಗಿರ್ಬೋದು. ಸೊ ನಾ ಸಿಂಪಲ್ ಟೇಕ್ ಇದು ನನ್ನ ಆನ್ಸರ್. ಇದಕ್ಕೆ ನನ್ನ ಆನ್ಸರ್ ಆಯ್ತು. ಸೊ ನಾ ಬರೀ ಬರೀ ಏನಪ್ಪ ನ್ಯೂಮಿನೇಟರ್ ಕಂಡಿದ್ರಲ್ರಿ ಸರ್, ಬಟ್ ಡಿನಾಮಿನೇಟರ್ ಯಾಕೆ ಮಾಡಿಲ್ಲ ಅಂದ್ರೆ ನೋಡ್ರಿ, ಇಲ್ಲಿ 3 9 27 81 ಇವು ನನ್ನ ಡಿನಾಮಿನೇಟರ್ಸ್. ಇದ್ರನ್ನ LCM ಕಂಡಿಬೇಕು. ಇದ್ರ LCM 3 ಅಂದ್ರೂ ಬರಂಗಿಲ್ಲ. ಸೊ ಅದು ಜಾಸ್ತಿ ಬರುತ್ತಾ. ಸೊ ನಂಗೆ ಇಲ್ಲಿ ನೋಡ್ರಿ, ನ್ಯೂಮಿನೇಟರ್ನಾಗ 2 ಬರ್ಬೇಕಾಗಿತ್ತು, ಇಲ್ಲೂ ಆಡಿಲ್ಲ, ಇಲ್ಲೂ ಆಡಿಲ್ಲ. 2ನ್ನ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ ಫಸ್ಟಿಗೆ. ಬಟ್ ಇಲ್ಲಿ ನೋಡಿದೆ 2/3 ಇತ್ತು. ಸೊ 2/81. ಸೊ ಅದು ನನ್ನ ಸಿಂಪಲ್ ಆನ್ಸರ್ ಆಗಿರುತ್ತೆ. ಸೊ ಈ ಎಕ್ಸಾಮ್ದಾಗ ಕೂಡ ನೀವು ಪೂರಾ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಟೈಮ್ ಉಳಿಸೋಕ್ಕಾಗುತ್ತಲ್ಲ ಅಲ್ಲೆಲ್ಲ ನೀವು ಟೈಮ್ ಉಳಿಸಿಲ್ಲ ಅಂದ್ರೆ ನಿಮಗೆ ಟೈಮ್ ಉಳಿತೈತಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಏನಂದಾರ 25ನೇ ಕ್ವಶನ್. ಏನಂದಾರ, ಒಬ್ಬ ವ್ಯಕ್ತಿ 10 ಗಂಟೆಗಳಲ್ಲಿ 99 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ.
ಅವನು ಸ್ವಲ್ಪ ದೂರ ಕಾಲ್ನಡಿಯಲ್ಲಿ 9 ಕಿಲೋಮೀಟರ್ ಪ್ರತಿ ಗಂಟೆ, ಸ್ವಲ್ಪ ದೂರ ಸೈಕಲಲ್ಲಿ 12 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪ್ರಯಾಣಿಸಿದರೆ ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂದಾರ. ಓಕೆ, ನಾವಿದು ಹೆಂಗೆ ಮಾಡ್ಬೋದು? ಸ್ಪೀಡ್ ಕೊಟ್ಟಾರ, ಓಕೆ ಓಕೆ, ಟೈಮ್ ಕೊಟ್ಟಾರ, ಓಕೆ ನಾವು ಟೈಮಲ್ಲಿ ಕಂಡಿನಲ್ಲ. ಸೊ ಟೈಮಲ್ಲಿ ಹೆಂಗೆ? ಸೊ x/9 ಅಂದ್ರೆ ಎಕ್ಸ್ ಡಿಸ್ಟೆನ್ಸ್, ಕಾಲ್ನಡಿ ಮೇಲೆ ಎಕ್ಸ್ ಡಿಸ್ಟೆನ್ಸ್ ಹೋಗ್ಯಾನ ಅಂದ್ರೆ ಓದಿದ್ದು ಎಷ್ಟೈತಿ? ಪ್ಲಸ್ 99 ಮೈನಸ್ ಎಕ್ಸ್ ಆಗುತ್ತಾ, ಯಾಕಂದ್ರೆ 99 ಟೋಟಲ್ ಐತಿ, ಡಿವೈಡೆಡ್ ಬೈ ಎಷ್ಟಾಗುತ್ತಾ? 12 ಆಗುತ್ತಾ, ಈಕ್ವಲ್ ಟು ಎಷ್ಟಾಗುತ್ತಾ? 10 ಆಗುತ್ತಾ. ಈ ಟೈಪ್ ನಾವು ಮಾಡ್ಬೋದು, ಮಾಡ್ಬೋದಲ್ಲ, ನಡೀತಿ. ಇದು ಎಷ್ಟು ಬರುತ್ತೆ? LCM 36 ಬರುತ್ತಾ. 9 4 4x ಪ್ಲಸ್ ಓಕೆ, ಈಗ ಮೂರಲೇ ಮಾಡ್ಕೋತಾರೆ, ಮೂರಲೇ ಮಲ್ಟಿಪ್ಲೈ ಮಾಡೋಕು. 3 27 3 27 29 ಮೈನಸ್ 3x ಈಸ್ ಈಕ್ವಲ್ ಟು 10. ಸೊ 4x ಮೈನಸ್ 3x ಎಷ್ಟಾಗುತ್ತಾ? ಎಕ್ಸ್ ಉಳಿತೈತಿ. ಸೊ ಈಗ 360 ಕೂಡ 30 ಕಡೆ 360 ಆಗುತ್ತಾ. 360 ಮೈನಸ್ 297 ಅಂದ್ರೆ ಎಷ್ಟಾಗುತ್ತಾ? 63 ಆಗುತ್ತಾ. ಸೊ ನಮ್ಮ ಕಾಲಡಿ ಕೇಳ್ಯಾರ. ಸೊ ಕಾಲಡಿ ನಮ್ದು ಎಕ್ಸ್ ಇತ್ತು, ಎಕ್ಸ್ 63 ಆಗುತ್ತಾ. ಸೊ ಇದು ನನ್ನ ಆನ್ಸರ್ ಎಷ್ಟಾಗುತ್ತಾ? 63 ಆಗುತ್ತಾ. ಬಟ್ ಇದನ್ನ ನಾವು ಹೆಂಗೆ ಮಾಡೋಕೆ ಸಿಗುತ್ತಿಲ್ಲ. ಸೊ ನಾನು ಇನ್ನೊಂದು ಟೆಕ್ನಿಕಲಿ ಇದನ್ನ ಮಾಡ್ಬೋದು. ಏನು ಮಾಡ್ಬೋದಪ್ಪ ಅಂತಂದ್ರೆ ನೋಡ್ರಿ, ನಾನು ಏನು ಮಾಡ್ತೀನಿ ಅಂದ್ರೆ ಇದು ನಮ್ಗೆ ಇದು ಈಸಿನೇ ಐತಿ. ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಇತ್ತಪ್ಪ ಅಂತಂದ್ರೆ ನಾನು ಗುಣಾಕಾರ ಎಲ್ಲ ಬಡ ಮಾಡಿಲ್ಲ. ಹಂಗೆ ಗುಣಾಕಾರ ಬಡ ಮಾಡ್ತಿರಪ್ಪ ಅಂದ್ರೆ ನೀವು ಇದನ್ನು ಸಾಲ್ವ್ ಮಾಡೋದು, ಇದು ಬೇಸಿಕ್ಸ್. ಬಟ್ ನಾನು ನಿಮ್ಗೊಂದು ಇನ್ನೊಂದು ಹೆಂಗೆ ಹೇಳ್ತೀನಪ್ಪ ಅಂತಂದ್ರೆ ಮಾಡ್ಬೋದು. ಎಲಿಗೇಷನ್ ಮೆಥಡ್ ಇದು ನಾವು ಮಾಡ್ಬೋದು ನೋಡ್ರಿ. ಎಲಿಗೇಷನ್ ಹೆಂಗೆ ಮಾಡ್ತೀರಿ? ಸೊ ಕಾಲಡಿ ಮೇಲೆ 9 ಕಿಲೋಮೀಟರ್ ಹೊಂಟಾನ, ಸೈಕಲ್ ಮೇಲೆ 12 ಕಿಲೋಮೀಟರ್ ಹೊಂಟಾನ. ಒಂದು ನಿಮಿಷ, ಫೋನ್ ಭಾಳ ಟನ್ ಅನ್ನೋದೈತಿ, ಎದಕ್ಕಂತ ಜಸ್ಟ್ ಚೆಕ್ ಮಾಡ್ತೀನಿ ನಾನು. ಓಕೆ ಅನ್ಕೊಂಡೆ ಬಿಡ್ರಿ. ನನ್ನ ಪ್ರೀತಿ ಓಕೆ ಬಿಡ್ರಿ. 9.9. ಸೊ 9.9 ಏನಪ್ಪ ಅಂತಂದ್ರೆ ನೋಡ್ರಿ, 10 ಗಂಟೆ 99 ಕಿಲೋಮೀಟರ್ ಹೊಂಟಾನ. ಸೊ ಎಷ್ಟು ಎವರೇಜ್ ಸ್ಪೀಡ್ ಎಷ್ಟಾಯ್ತು? 99 ಕಿಲೋಮೀಟರ್ ಬೈ 10 ಆಗುತ್ತಾ. ಸೊ ಏನಾಗುತ್ತಾ? 9.9 ಆಗುತ್ತಾ. ಸೊ ಏನು ನೋಡ್ರಿ, ಏನು ಮಾಡ್ತೀರಿ? 9.9 9 ಕಳಿತೀರಿ. ಸೊ 0.9 ಆಗುತ್ತಾ, 0.9 ಆಗುತ್ತಾ. ಸೊ ಅದೇ ಟೈಪ ಇಲ್ಲಿ 12 9.9 ಕಳಿತೀರಿ, ಎಷ್ಟಾಗುತ್ತಾ? 2.1 ಆಗುತ್ತಾ. ಸೊ ಎರಡು ಕಡೆ ಪಾಯಿಂಟ್ ಕ್ಯಾನ್ಸಲ್ ಮಾಡ್ತೀರಿ, ಯಾಕಂದ್ರೆ ಎರಡು ಕಡೆ ಒಂದೊಂದು ಪಾಯಿಂಟ್ ಅದಾವ. 3 3 3 7. ಓಕೆ, ನಂಗೆ 7 ಸಿಕ್ತು. ಸೊ 7 ಸಿಕ್ತು, ಎಷ್ಟೈತಿ ಇಲ್ಲಿ? 9 ಕಿಲೋಮೀಟರ್. 9 × 7 ಎಷ್ಟಾಗುತ್ತಾ? 63 ಆಗುತ್ತಾ. ಸೊ ಈ ಟೈಪ್ ಕೂಡ ನೀವು ಮಾಡ್ಬೋದು. ಸೊ ಎಲಿಗೇಷನ್ ಮೆಥಡ್ ಕೂಡ ನೀವು ಹಾಕ್ಬೋದು, ಅಥವಾ ನೀವು ಬೇಸಿಕ್ ಮೆಥಡ್ ಮಾಡ್ಬೋದು. ನಿಮ್ಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಇತ್ತಂದ್ರೆ ನೀವು ಬೇಸಿಕ್ ಮಾಡಿದ್ರೆ ಕೂಡ ಸ್ಪೀಡಾಗಿ ಮಾಡ್ತೀರಿ. ನಾವು ಮೊದಲು ಇಲ್ಲ ಎಲ್ಲ ಕಡೆ ಟ್ರಿಕ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ದು ಏನಾರ ಕ್ಯಾಲ್ಕುಲೇಷನ್ ಸ್ಪೀಡ್ ಇತ್ತಪ್ಪ ಅಂತಂದ್ರೆ ನೀವು ಈಸಿ ಬೇಸಿಕ್ ಮೆಥಡ್ ಕೂಡ ಟಫ್ ಇರೋ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಸುಮ್ಮ ಬರೀ ಅದ್ರ ಬೆಂಡ್ ಅದಕ್ಕೆ ನಂಗೆ ಗೊತ್ತಿಲ್ಲ, ಬರೀ ಟ್ರಿಕ್ಸ್ ಅಂತೇಳಿ. ಸರಿ, ಕ್ವಶನ್ ನೋಡ್ರಿ, ಸರಿ ತನ ಇಂಗ್ಲೀಷ್ ಅಲ್ಲಿ ಐತಿ, ಕನ್ನಡ ಐತಿ. ಸರಿ, ಇಂಗ್ಲೀಷ್ ಆಗೋಣದ. ಎಲ್ಲ ಒಂದು ಕ್ವಶನ್ ಇಂಗ್ಲೀಷ್, ಒಂದು ಕ್ವಶನ್ ಕನ್ನಡ ಮಾಡೋಲ್ಲ, ಎಲ್ಲ ಒಂದು ಕಡೆ ಯಾಕೆ ಹೋಗುದಾ? A sum of money becomes 756 in 2 years and 873 in 3.5 years at simple interest. Find the principal. A sum of money becomes 756 in 2 years, 873 in 3.5 years. Okay. ಸರಿ, ಏನು ಕೇಳ? ಫೈಂಡ್ ದ ಪ್ರಿನ್ಸಿಪಲ್ ಕೇಳಲ್ಲ, ಸಿಂಪಲ್ ಮಾಡ್ಬೋದು. ಓಕೆ ಓಕೆ ನೋಡ್ರಿ, 756 ಏನೈತಲ್ಲ, ಇದು 2 ವರ್ಷದ ಐತಿ. ಏನಿದು? ಟೋಟಲ್ ಮನಿ, ಪ್ರಿನ್ಸಿಪಲ್ ಮತ್ತು ಬಡ್ಡಿ ಎರಡು ಸೇರಿಸಿ. ಸೊ ಹಂಗೆ 3.5 ಇಯರ್ಸ್ಗೆ ಏನಂದಾರ? 3.5 ಇಯರ್ಸ್ಗೆ 873 ಅಂದಾರ. ನನಗೇನು ಗೊತ್ತಾಗ, ಇದು ಅಮೌಂಟ್ ಪ್ಲಸ್ ಬಡ್ಡಿ, ಇದು ಅಮೌಂಟ್ ಪ್ಲಸ್ ಬಡ್ಡಿ. ಇದು 2 ವರ್ಷದ, ಇದು 3 ವರ್ಷದ. ಸೊ ನನಗೆ ಇಲ್ಲಿ 1 ವರ್ಷ ಕಂಡು ಬಂದವ. 1 ವರ್ಷದ ಬೇಕಂದ್ರೆ ಏನು ಮಾಡ್ತೀರಿ? ಸರಳ ಬಡ್ಡಿ ಯಾವಾಗಲೂ ಸೇಮ್ ಇರುತ್ತಾ. ಇಲ್ಲಿ ಅಂದ್ರೆ ಚಕ್ರ ಬಡ್ಡಿ ಕೊಟ್ಟಿದ್ದಪ್ಪ ಅಂದ್ರೆ ಅಪ್ಲೈ ಆಗಂಗಿಲ್ಲ. ಚಕ್ರ ಬಡ್ಡಿಗೆ ಬೇರೆ ಹಾಕಿತ್ತು, ಯಾಕಂದ್ರೆ ಚಕ್ರ ಬಡ್ಡಿ ಪ್ರತಿ ವರ್ಷ ಬಡ್ಡಿ ಜಾಸ್ತಿ ಹೋಗುತ್ತಾ. ಬಟ್ ಸರಳ ಬಡ್ಡಿ ಹಂಗಲ್ಲ, ಸರಳ ಬಡ್ಡಿ ಪ್ರತಿ ವರ್ಷ ಸೇಮ್ ಬಡ್ಡಿ ದರ ಇರುತ್ತಾ. ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ 873ರಾಗ 756 ಏನಾರ ಕಳೆದ್ನಿ ಅಂದ್ರೆ ಏನು ಸಿಗುತ್ತೆ ನನಗೆ? 1.5 ವರ್ಷದ ಬಡ್ಡಿ ಸಿಗುತ್ತಾ. ಯಾಕಂದ್ರೆ ಇಲ್ಲಿ ಅಸಲು ಐತಿ, ಇಲ್ಲಿ ಅಸಲು ಐತಿ. ಸೊ 2 ಅಸಲುಗಳು ಮೈನಸ್ ಆಗಿ ಹೋಗ್ತಾವ. ಮತ್ತು ಇಲ್ಲಿ ಎಷ್ಟು 2 ವರ್ಷದ ಇತ್ತಲ್ಲ, ಇಲ್ಲಿ 2 ವರ್ಷದ ಐತಿ. ಸೊ ಆ 2 ವರ್ಷದ ಬಡ್ಡಿ ಕೂಡ ಮೈನಸ್ ಆಗುತ್ತಾ. ಸೊ ಬರೀ 1.5 ವರ್ಷದ ಬಡ್ಡಿ ಅಷ್ಟೇ ಉಳಿದೈತಿ. ಎಷ್ಟಾಗುತ್ತೆ ನೋಡ್ರಿ? 44 + 73. 44 + 73, 4 3 7 7 4 11 117 ಅಲ್ಲ. 117 ಆಗುತ್ತಾ. ಸೊ 117 ಆಗುತ್ತಿದ್ದು, 117 ಆಗುತ್ತೆ. 1.5 ಅಂದ್ರೆ 117. ಸೊ ನಂಗೆ ಏನು ಬೇಕೀಗ? ನಂಗೆ 2 ವರ್ಷದ ಬೇಕು, ಯಾಕಂದ್ರೆ 2 ವರ್ಷದಲ್ಲಿ ಐತಿ. 2 ವರ್ಷದ ಬೇಕಾಗಿಲ್ಲ, 2 ವರ್ಷದ ಬೇಕಲ್ಲ. 2 ವರ್ಷದ ಬೇಕು. ಈ 2 ವರ್ಷದ ಕಂಡಿಡ್ತೀನಿ ನಾನು. 2 ವರ್ಷದ ಬೇಕಪ್ಪ ಅಂತಂದ್ರೆ ಇದು 2 ವರ್ಷದ ಅಸಲ ಮತ್ತು ಬಡ್ಡಿ ಐತಿ. ಸೊ ಇದ್ರನ್ನ 2 ವರ್ಷದ ಬಡ್ಡಿ ಕಳೆದ್ನಿ ಅಂದ್ರೆ ನನಗೆ ಅಸಲು ಸಿಕ್ಬಿಡುತ್ತಾ. ಅವ್ರು ಅಸಲು ಕೇಳ್ಯಾರಲ್ಲ, ಪ್ರಿನ್ಸಿಪಲ್ ಅಸಲು ಕೇಳ್ಯಾರ. ಸೊ ನನಗೆ 2 ವರ್ಷದ ಬಡ್ಡಿ ಕಂಡಿದ್ದೆ ಅಂದ್ರೆ ಇದ್ರ ಮೈನಸ್ ಮಾಡಿದ್ರೆ ಏನು ಸಿಗುತ್ತಾ? 2 ವರ್ಷದ ಅಸಲು ಸಿಕ್ಬಿಡುತ್ತಾ. ಸೊ ಏನು ಮಾಡ್ತೀರಿ? ಇದೆಷ್ಟು ಕಂಡಿಬೇಕು ನಾವು? 117 × 2 / 0.5. ಸೊ 15 ಮಾಡ್ಕೊತೀನಿ, ಮೇಲೆ ಒಂದು 10 ಇಂಟು ಮಾಡಿಬಿಡ್ತೀನಿ. ಸೊ ಏನು ಮಾಡ್ತೀರಿ? ಓಕೆ, 7 1 8 9 9 ಆಗತ್ತೆ. ತಡ್ರಿ, 5 3 ಮಾಡಿಬಿಡಲ್ಲ. 5 3 5 2 ಇದು 3 ಡಿವೈಡ್ ಆಕತಿ. ಯಾಕಂದ್ರೆ 7 1 7 1 8 7 8 9. ಸೊ ಡಿವೈಡ್ ಆಕತಿ 3. ಸೊ 3 3 9 3 9 27. 2 4 4 9 36 4 9 ತಡ್ರಿ ಏನಿದೆ? 2 4 4 9 36 4 4 3 12 3 15 156 ಆಗುತ್ತಾ. ಸೊ 156 ಆಗುತ್ತಾ. ಸೊ ಎಲ್ಲೈತಿ? ಎಷ್ಟೈತಿ? 756ರಾಗ
150 ಎಷ್ಟಾಗುತ್ತಾ 600 ಆಗುತ್ತೆ. ಇಲ್ಲಿ ಆನ್ಸರ್ 600 ಇಲ್ಲಿ ನೋಡ್ರಿ ಆನ್ಸರ್. ಸೊ ನಮ್ದು ಅಸಲ 600 ರೂಪಾಯಿ ಆಗುತ್ತೆ. ಏನ್ ಕಂಡಿಡಿದೆ? ಸೊ 2 ವರ್ಷದ ಬಡ್ಡಿ ಮತ್ತು ಅಸಲ ಎರಡು ಸೇರಿತ್ತು. ಸೊ ನಾನು 2 ವರ್ಷದ ಬಡ್ಡಿ ಕಂಡಿಡಿದ್ನಿ. ಸೊ ನಂಗೆ ಏನು ಸಿಕ್ತು? ಅಸಲು ಸಿಕ್ಬಿಡ್ತು. ಭಾಳ ಸಿಂಪಲ್ ಕ್ವಶನ್ ಇರ್ತಾವ, ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮಗೆ ಏನಾರ ಬೇಸಿಕ್ ಟು ಅಡ್ವಾನ್ಸ್ ಮ್ಯಾಥ್ಸ್ ಕಲಿಬೇಕಪ್ಪ ಅಂತಂದ್ರೆ A to Z. ಸೊ ಮೇನ್ಲಿ ಗ್ರೂಪ್ ಡಿ ಮಾಡೀನಿ. ಬಟ್ ಈಗ ನೀವು ಯಾವುದೇ ಮ್ಯಾಥ್ಸ್ ಎಕ್ಸಾಮ, ಸೊ ಯಾವುದೇ ಒಂದು ಎಕ್ಸಾಮ್ ಒಳಗೆ ಮ್ಯಾಥ್ಸ್ ಇತ್ತಪ್ಪ ಅಂತಂದ್ರೆ ಒಂದು ಲೆವೆಲಿಗೆ ಬೇಸಿಕ್ ಟು ಅಡ್ವಾನ್ಸ್ ನೀವು ಕಲಿಬೇಕಾಗಿತ್ತಂದ್ರೆ ಯಾವುದೇ ಒಂದು ರೈಲ್ವೆ ಎಕ್ಸಾಮ್ ಆಗಿರಲಿ, ನೀವು ಮ್ಯಾಥ್ಸ್ ನಿಮ್ಗೆ ಬರಂಗಿಲ್ಲ, ಸ್ವಲ್ಪ ಟಫ್ ಆಗುತ್ತಂದ್ರೆ ನೀವು ಬ್ಯಾಚ್ ಜಾಯ್ನ್ ಆಗ್ಬೋದು. ಸೊ ಆ್ಯಕ್ಚುಲಿ ಅದ್ರ ಪ್ರೈಸ್ ಮೊದಲು 599 ಇತ್ತು, ಆಮೇಲೆ 399 ಇತ್ತು. ಸೊ ನಿನ್ನೆ ನಮ್ದು ಆಸ್ಪಿಗೆ ಸೊ ವಾಪಸ್ ಏನು ಮಾಡಿವಿ ಅಂದ್ರೆ 299 ಪ್ರೈಸಿಗೆ ಮತ್ತೆ ನಿಮ್ಗೆ ಸಿಗುತ್ತಾ. ಈ ಸತಿ ನೀವು ಆ್ಯಪ್ನಾಗ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ 299 ರೇಟಿಗೆ ಪೂರಾ ಸಿಗುತ್ತಾ. 299 ಏನೂ ಬರಂಗಿಲ್ಲ. ಈ ಶರ್ಟ್ ಏನೈತಲ್ಲ ಇದು 299 ಅಲ್ಲ, ಇದು ಜಾಸ್ತಿ ಐತಿ. ಸೊ 299 ಏನು ಕಾಲ ಏನೂ ಸಿಗಲ್ಲ, ನನಗೆ ಗೊತ್ತೈತಿ, ನಿಮಗೂ ಗೊತ್ತೈತಿ. ಸೊ ನಾ ಆ್ಯಕ್ಚುಲಿ ಫ್ರೀದಾಗ ಮಾಡೋದಾಗಿತ್ತು, ಬಟ್ ಆ್ಯಪ್ ನಂದಲ್ಲ, ಬೇರೆದವ್ರ ಆ್ಯಪ್ ಐತಿ. ಸೊ ಬೇರೆದವ್ರ ಆ್ಯಪ್ನಾಗ, ಬೇರೆದವ್ರ ಬೋರ್ಡ್ನಾಗ, ಬೇರೆದವ್ರ ರೂಮ್ನಾಗ, ಬೇರೆದವ್ರ ಫೋನ್ನಾಗ, ಬೇರೆದವ್ರ ಟ್ರೈಪಾಡ್ನಾಗ ವಿಡಿಯೋ ಮಾಡಕತ್ತೀನಿ. ಸೊ ಹಂಗಾಗಿ ಪ್ರೈಸ್ ಇರ್ಬೇಕಾಗಿತ್ತು ಸ್ವಲ್ಪ, ಯಾಕಂದ್ರೆ ಅರ್ಥ ಆಗುತ್ತೆ ನಿಮಗೆ ಅದಕ್ಕೆ. ಎಲ್ಲರೂ ಬೇರೆದವ್ರ ಹತ್ತಿರ ಗೊತ್ತಾಗುತ್ತಲ್ಲ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಸಣ್ಣ ಪ್ರೈಸ್ ಇಟ್ಟಿನಿ. ಅದೇನು ಭಾಳ ದೊಡ್ಡ ಪ್ರೈಸ್ ಅಲ್ಲ, ಅದ್ರಾಗೇನು ಲಾಭ ಏನಿಲ್ಲ. ಸುಮ್ಮನೆ ನಾವು ಫ್ರೀಯಾಗಿ ಮಾಡೋದಾಗಂಗಿಲ್ಲ, ಯಾಕಂದ್ರೆ ಬೇರೆದವ್ರ ಐತಲ್ಲ ಹೆಸರ. ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಗೋರಿ. ಪೂರಾ ಬೇಸಿಕ್ ಟು ಅಡ್ವಾನ್ಸ್ ಮ್ಯಾಥ್ಸ್ ನೀವು ಅಲ್ಲಿ ಕಲಿಬೋದು. ಸರಿ ಬಿಡ್ರಿ, ಜಾಸ್ತಿ ಆಗಂಗಿಲ್ಲ. ಎಲ್ಲಿ ಸಿಗುತ್ತಪ್ಪ ಅಂತ ಹೇಳ್ಬಿಡ್ತೀನಿ ಒಂದ್ಸಲ. ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ, ಪ್ಲೇಸ್ಟೋರ್ದಾಗ ನಿಮ್ಗೆ ಸಿಗುತ್ತೆ. ಚಾಲೆಂಜ್ ಕೋಚಿಂಗ್ ಅಂತೇಳಿ, ಅದು ಅವ್ರು ಬೇರೆ ಆ್ಯಪ್ ಇಲ್ಲ, ಅವ್ರ ಚಾಲೆಂಜ್ ಕೋಚಿಂಗ್. ಅವ್ರ ಆ್ಯಪ್ನ ನಾನು ಮಾಡತ್ತೀನಿ. ನಿಮಗೆ ಪ್ಲೇಸ್ಟೋರ್ದಾಗ ಸರ್ಚ್ ಮಾಡಿದ್ರೆ ಚಾಲೆಂಜ್ ಕೋಚಿಂಗ್ ಅಂತೇಳಿ. ಸೊ ಒಂದು ಥಮ್ಸಪ್ ಅಂತೇಳಿ ಒಂದು ಆ್ಯಪ್ ಸಿಗುತ್ತಾ, ಅದನ್ನ ಡೌನ್ಲೋಡ್ ಮಾಡ್ಕೊರಿ. ಮಾಡ್ಕೊಂಡು ನಿಮ್ಗೆ ಮೇಲೆ ಕಂಡುಬಿಡುತ್ತಾ ಪರಾಕ್ರಮ ಬ್ಯಾಚ್ ನಂದು ಫೋಟೋ ಇರುತ್ತೆ. ಸುಂದರವಾದ ಮನುಷ್ಯ ಅದೀನಿ ನಾನು. ಈ ಸುಂದರವಾದ ಮನುಷ್ಯ ಒಂದು ಫೋಟೋ ಇರುತ್ತೆ, ಅದ್ರ ಮೇಲೆ ನೀವು ಪರಾಕ್ರಮ ಬ್ಯಾಚ್ ಅಂತ ಇರುತ್ತೆ. ನೀವು ತೆಗೆದ ಚೆಕ್ ಮಾಡಿರಿ. ಡೆಮೋ ಕ್ಲಾಸ್ ಒಂದು ಕ್ಲಾಸ್ ಫ್ರೀ ಮಾಡಿಸ್ಬಿಡ್ತೀನಿ. ಫಸ್ಟ್ನೇ ಕ್ಲಾಸ್ ಏನೈತಲ್ಲ ಅದನ್ನು ಫ್ರೀ ಮಾಡಿಸ್ತೀನಿ. ಡೆಮೋ ಕ್ಲಾಸ್ ನೋಡಿರಿ. ಡೆಮೋ ಕ್ಲಾಸ್ ಒಂದ್ಸಲ ಆ್ಯಪ್ ಡೌನ್ಲೋಡ್ ಮಾಡಿರಿ. ಅದ್ರಾಗ ಏನು 1ನೇ ಕ್ಲಾಸ್ ಐತಲ್ಲ, 1ನೇ ಕ್ಲಾಸ್ ಫ್ರೀ ಮಾಡಿಸ್ತೀನಿ. ಫ್ರೀ ಮಾಡಿಸಿ ಅವ್ರಿಗೆ ಫ್ರೀ ಮಾಡಿಸ್ತೀನಿ. ಅದನ್ನು ನೀವು ನೋಡ್ಬೋದು. ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೋರಿ. ಸರಿ, ಮುಂದಿನ ಲೆಕ್ಕ ನೋಡೋಣ ಬರ್ರಿ. ಏನೈತಿ? ಡಯಾಗ್ನಲ್ಸ್ ಆಫ್ ರೋಂಬಸ್ ಆರ್ 24 ಸೆಂಟಿಮೀಟರ್ ಆ್ಯಂಡ್ 10 ಸೆಂಟಿಮೀಟರ್. ಫೈಂಡ್ ದ ಏರಿಯಾ ಅಂತಾರ. ಒಂದು ವಜ್ರಾಕೃತಿ ಇದೆ ರೋಂಬಸ್. ಇದು ರೋಂಬಸ್ 4 ಸೈಡ್ ಈಕ್ವಲ್ ಇರ್ತಾವ ರೋಂಬಸ್ದಾಗ. ಅದು ನಮ್ಗೆ ಗೊತ್ತೈತಿ ರೋಂಬಸ್ ಅಂದ್ರೆ ಏನು. ಸೊ 4 ಸೈಡ್ಸ್ ಈಕ್ವಲ್ ಇರ್ತಾವ, ಈ ಟೈಪ್ ಇರ್ತೈತಿ ರೋಂಬಸ್. ಸ್ವಲ್ಪ ಹಿಂದೆ ಮುಂದೆ ಮಾಡೀನಿ, ಅರ್ಥ ಆಗುತ್ತೆ ನಿಮ್ಗೆ ಏನಂತೈತಿ. ಕರ್ನಗಳು 24 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಅದಾವ. ವಿಸ್ತೀರ್ಣ ಕೇಳ್ಯಾರ. ಸೊ ವಿಸ್ತೀರ್ಣದ ಫಾರ್ಮುಲಾ ಏನಪ್ಪ? ರೋಂಬಸ್ ಹಾಫ್ D1 D2. ಇವೆಲ್ಲ ನಿಮಗೆ ಫಾರ್ಮುಲಾಗಳು ಗೊತ್ತಿರಬೇಕು. ಫಾರ್ಮುಲಾಗಳು ನಿಮ್ಗೆ ನೆನಪಿರ್ಬೇಕು, ಯಾಕಂದ್ರೆ ಫಾರ್ಮುಲಾಗಳು ನೆನಪಿಲ್ಲ ಏನು ಮಾಡಕ್ಕೆ ಬರಂಗಿಲ್ಲ. D1 ಅಂದ್ರೆ ಕನ್ನಡದ ಕರ್ನ, ಇಂಗ್ಲೀಷ್ನ ಡಯಾಗ್ನಲ್. ಏನು ಮಾಡ್ತೀರಿ? ಹಾಫ್ ಇಂಟು D1 24 ಐತಿ, D2 10 ಐತಿ. ಸೊ 2 ಒಂದ್ಲೆ 2 12 12 120. ಇಲ್ಲಿ ನೋಡ್ರಿ 120 ಐತಿ. 120 ಅಂದ್ರೆ ಸರಿಯಾದ ಉತ್ತರ. ಸರಿ, ಮುಂದಿನ ಕ್ವಶನ್ ನೋಡ್ರಿ ಏನೈತಿ ಅಂತೇಳಿ. ಇಫ್ x + y = 12, xy 32, ಫೈಂಡ್ ದ ವ್ಯಾಲ್ಯೂ ಆಫ್ x² + y². ಓಕೆ, x² + y² ಕೇಳ್ಯಾರ. ಸಿಂಪಲ್ ಏನ. ಈ ಕ್ಯೂಬ್ ಕೇಳಿದ್ರೆ ಸ್ವಲ್ಪ ಟಫ್ ಆಗುತ್ತೆ. ಕ್ಯೂಬ್ ಕೇಳಿದ್ರೆ ನಮಗೆ ಫಾರ್ಮುಲಾ ನೆನಪಿದ್ರೆ ಮಾಡ್ಬೋದು, ಫಾರ್ಮುಲಾ ನೆನಪಿದ್ರೆ ಮಾಡಕ್ಕೆ ಬರಲ್ಲ. ಬಟ್ x² + y² ಫಾರ್ಮುಲಾ ಭಾಳ ಸಿಂಪಲ್. a + b ಹೋಲ್ ಸ್ಕ್ವೇರ್ ನಿಮ್ಗೆ ಗೊತ್ತಿರುತ್ತಾ. a + b ಹೋಲ್ ಸ್ಕ್ವೇರ್ = a² + b² + 2ab. ಸೊ ಸೇಮ್ ಏನು ಮಾಡ್ತೀರಿ ಇಲ್ಲಿ ನೋಡ್ರಿ, ಇದಕ್ಕೆ ಪ್ಲಸ್ 2xy ಆತಂದ್ರೆ ಏನಾಗುತ್ತಾ? x + y ಹೋಲ್ ಸ್ಕ್ವೇರ್ ಆಗುತ್ತಾ? ಹೌದು, ಸೇಮ್. ಸೊ ನಾನು ಏನು ಕೇಳ್ಯಾರ? x² + y² ಕೇಳ್ಯಾರ. ಸೊ ಏನು ಮಾಡ್ತೀನಿ? x + y ಹೋಲ್ ಸ್ಕ್ವೇರ್ ಐತಲ್ಲ, x + y ಹೋಲ್ ಸ್ಕ್ವೇರ್ದಾಗ -2xy ಮಾಡ್ಬಿಡ್ತೀನಿ. ಸಿಂಪಲ್ ಸಿಕ್ಬಿಡುತ್ತೆ ನನಗೆ. x + y ಕೊಟ್ಟಾರ 12 ಐತಿ. ಸೊ x + y ಹೋಲ್ ಸ್ಕ್ವೇರ್ ಎಷ್ಟಾಗುತ್ತಾ? 144 ಆಗುತ್ತಾ. x + y 12 ಐತಿ, ಹೋಲ್ ಸ್ಕ್ವೇರ್ 12 ಸ್ಕ್ವೇರ್ ಆಗುತ್ತಾ? 144 ಆಗುತ್ತಾ. -2xy, xy ಕೊಟ್ಟಾರ 32. ಸೊ 2xy ಎಷ್ಟಾಗುತ್ತಾ? 64 ಆಗುತ್ತಾ. 2 2 3 6. ಸೊ ಎಷ್ಟಾಗುತ್ತೆ? ಮೈನಸ್ ಮಾಡ್ರಿ. 4 4 0 10 80. ಸೊ 80 ಆಗುತ್ತಾ. ಇಲ್ಲೈತಿ 80, ಇಲ್ಲೈತಿ ನೋಡ್ರಿ. ಸೊ 80 ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಭಾಳ ಸಿಂಪಲ್ ಆಗಿರ್ತಾವೆ, ನೀವು ಆರಾಮಾಗಿ ಮಾಡ್ಬೋದು. ಏನು ನೋಡ್ರಿ ಏನಂದಾರ, ಒಂದು ಚೀಲದಲ್ಲಿ 50 ಪೈಸೆ, 25 ಪೈಸೆ, 10 ಪೈಸೆ ನಾಣ್ಯಗಳು 5, 9, 4 ಅನುಪಾತದಲ್ಲಿವೆ ಮತ್ತು ಅವುಗಳ ಒಟ್ಟು ಮೌಲ್ಯ 206 ಆಗಿದೆ. 50 ಪೈಸೆ ನಾಣ್ಯಗಳ ಸಂಖ್ಯೆಗಳ್ಯಾರ. ಸಿಂಪಲ್ ಆಗಿ ಮಾಡ್ಬೋದು. ಏನು ಮಾಡ್ತೀರಿ? ಸೊ ಮೊದಲ ಪಾಯಿಂಟ್ಸ್ ನೋಡ್ರಿ, ಪರಾಕ್ರಮ ಅಲ್ಲಿ ಡಿನಾಮಿನೇಷನ್ಸ್, ಕಾಯಿನ್ಸ್, ರೇಷಿಯೋ ಪ್ರಪೋರ್ಷನ್ ಪೂರಾ ಚಾಪ್ಟರ್ ಕಂಪ್ಲೀಟ್ ಆಗೈತಿ. ಅದನ್ನ ಮಾಡಿದವ್ರು ಒಂದ್ಸಲ ನೀವು ಫಸ್ಟ್ ಯಾರು ನಿಮ್ಗೆ ಗೊತ್ತಿಲ್ಲ, ನಾ ಸೈಡ್ ಇರ್ತೀನಿ, ಮೊದಲು ಟ್ರೈ ಮಾಡಿರಿ. ಸಿಂಪಲ್ ಕ್ವಶನ್ ಟ್ರೈ ಮಾಡಿರಿ. ಪರಾಕ್ರಮ ಬ್ಯಾಚ್ದವ್ರು ಇದ್ದಾರೆ ಅಂದ್ರು ಕಂಪಲ್ಸರಿ ಮಾಡಲೇಬೇಕು, ಯಾಕಂದ್ರೆ ನಿಮ್ಗೆ ಅಲ್ಲಿ ಚಾಪ್ಟರ್ ಕಲಿಸೈತಿ, ನೀವು ಮಾಡ್ತೀರಿ ಕಂಪಲ್ಸರಿ. ಸೊ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಬೇರೆ ಕಡೆನೂ ಓದಿದವ್ರಿಗೆ ಮಾಡಿರಿ. ನಾನು ಸ್ವಲ್ಪ ವೇಟ್ ಮಾಡ್ತೀನಿ. ಸರಿ, ಸ್ಟಾಪ್ ಮಾಡಿರಿ. ಸರಿ, ನಾ ಮಾಡ್ತೀನಿ. ಈಗ ನೀವು ಮಾಡಿದ್ರೆ ಸ್ಟಾಪ್ ಮಾಡಿ ಸಾಲ್ವ್ ಮಾಡಿರಿ ಫಸ್ಟ್, ಆಮೇಲೆ ನಾ ಮಾಡೋದು ನೋಡ್ರಿ. ಏನು ಮಾಡ್ಬೋದು? ಸೊ ಏನು ರೇಷಿಯೋ ಐತಲ್ಲ, ರೇಷಿಯೋ ಪ್ರಕಾರ ಕಾಯಿನ್ಗಳು ಮಾಡ್ಕೊರಿ. 50 ಪೈಸೆ ಐತೆ, 50 ಪೈಸೆ ಒಳಗಿದ್ರೆ ಎಷ್ಟಾಗುತ್ತೆ? 50 ಪೈಸೆ ಒಳಗೆ 5 ಕಾಯಿನ್ ಇದ್ರೆ ಎಷ್ಟಾಗುತ್ತಾ? 2.5 ರೂಪಾಯಿ ಆಗುತ್ತಾ. 25 ಪೈಸೆ 9 ಇದ್ರೆ ಎಷ್ಟಾಗುತ್ತಾ? 25 4 ಇದ್ರೆ 1 ಆಗುತ್ತಾ, 8 ಇದ್ರೆ 2 ಆಗುತ್ತಾ, 2.25 ಆಗುತ್ತಾ. 2.25 ಆಗುತ್ತಾ. ಸೊ 10 ಪೈಸೆ ಹಾಕಿದ್ರೆ 40 ಆಗುತ್ತಾ, ಅಂದ್ರೆ 0.4 ಆಗುತ್ತಾ. ಟೋಟಲ್ ಎಷ್ಟಾಗುತ್ತಾ? 5 9 11 5 5.15 ಆಗುತ್ತಾ. ಸೊ ಒಟ್ಟು ಅನುಪಾತದ ಪ್ರಕಾರ 5.15 ಆಗುತ್ತಾ. ಅನುಪಾತದ ಪ್ರಕಾರ 5.15 ರೂಪಾಯಿ ಆಗುತ್ತಾ. ಬಟ್ ಅವ್ರು ಎಷ್ಟು ರೂಪಾಯಿ ತಂದಾರ? 206 ರೂಪಾಯಿ ತಂದಾರ. ಸೊ ಏನು ಮಾಡ್ರಿ? ಸಿಂಪಲ್ 206 / 5.15 ಮಾಡ್ರಿ. ಅರ್ಥ ಆಯ್ತು?
5.15 ಮಾಡ್ರಿ. ಆ್ಯಂಡ್ ಇಷ್ಟ ಮಾಡೋಂಗಿಲ್ಲ, ಇಷ್ಟು ಮಾಡ್ರಿ ಸಿಗುತ್ತೆ ನಮ್ಗೆ ಎಕ್ಸ್ ನ ಬೆಲೆ ಸಿಗುತ್ತಾ. ಇದಕ್ಕೆ ಏನು ಮಾಡ್ಬೇಕು ಇಂಟು ನಮ್ಗೆ ಯಾವ್ದು ಬೇಕು ನೋಡ್ರಿ. ನಂಬರ್ ಆಫ್ 50 ಪೈಸಾ ಕಾಯಿನ್ ಕೇಳ್ಯಾರ, 50 ಪೈಸಾ ಕಾಯಿನ್ ಕೇಳ್ಯಾರ, 50 ಪೈಸಾ ಕಾಯಿನ್ ಕೇಳಿದ್ರೆ 50 ಪೈಸಾ ಯಾವ್ದು ಇದ್ರೊಳಗ 5 ಐತಿ. ಸೊ ಇದಕ್ಕೆ ಇಂಟು 5 ಮಾಡ್ರಿ. ಹೌದು, ಇಂಟು 5 ಮಾಡ್ತೀರಿ. ಸೊ ಇದು ನೀವು ಸಾಲ್ವ್ ಮಾಡ್ತಿರಲ್ಲ, ನಾ ಬಿಟ್ಟು ಹೋಗೋದಿಲ್ಲ ಲೆಕ್ಕ. ಸರಿ, ಇದನ್ನ ಇಷ್ಟು ಮಾಡ್ರೆ ಸಾಕು ನಿಮ್ಗೆ ಆನ್ಸರ್ ಸಿಗುತ್ತಾ. ಸೊ ಇದು ನೀವು ಸಾಲ್ವ್ ಮಾಡ್ರಿ, ಈ ಕ್ವಶನ್ ನೀವು ಸಾಲ್ವ್ ಮಾಡ್ರಿ. ಹೋಮ್ವರ್ಕ್ ಪ್ರತಿಯೊಬ್ಬರು ಇದನ್ನ ಕಮೆಂಟ್ ತಿಳಿಸ್ರಿ, ಇದ್ರೆ ಆನ್ಸರ್ ಎಷ್ಟು ಬರ್ತಂತ. ಈ ಕಮೆಂಟ್ ನನಗೆ ಆನ್ಸರ್ ಬರ್ತಂದ್ರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಜನ ನಿಯತ್ತಾಗಿ ಸರಿಯಾಗಿ ಮನಸ್ಸು ಕೊಟ್ಟ ಓದಾಕತ್ರಿ, ಎಷ್ಟು ಜನ ಕಲಿಯಾತಿರ್ತೀವಿ ನನಗೆ ಗೊತ್ತಾಗುತ್ತಾ. ಸೊ ಇದನ್ನ ಪ್ರತಿಯೊಬ್ಬರು ಕಮೆಂಟ್ ತಿಳಿಸ್ರಿ, ಮಾಡಿ ಸಾಲ್ವ್. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತೆ. ಮುಂದಿನ ಪ್ರಶ್ನೆ ಏನೈತೆ ಏನಂದಾರ ಎಲ್ಲ NTPC ಎಕ್ಸಾಮ್ ಇದೆ ನೋಡಿ, ಮ್ಯಾಲೆ ಬರ್ದಿರ್ತಾರೆ ಎಲ್ಲ ಸೀಟ್ನಲ್ಲಿ ಸ್ಲೈಡ್ ಇರುತ್ತೆ ಇಲ್ಲಿ ಯಾವ ಎಕ್ಸಾಮ್ ಕೇಳಿರೋ ಕ್ವಶನ್ ಅಂತೇಳಿ. ಸೊ ಅದೆಲ್ಲ ನೋಡತ್ತಿರ್ತೀನಿ ಅನ್ಕೊಂತೀನಿ. ಸೊ ಎಲ್ಲ ರೈಲ್ವೆದಾಗ ಕೇಳಿರೋ ಕ್ವಶನ್ಸ್ ನಾ ಏರ್ ಹಾಕಿಲ್ಲ, ಯಾಕಂದ್ರೆ ಏರ್ ಇಂಪಾರ್ಟೆಂಟ್ ಅಲ್ಲ, ಯಾವ ಎಕ್ಸಾಮ್ ಬಂದಿತ್ತು ಅಂತ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲ ರೈಲ್ವೆ ಎಕ್ಸಾಮ್ದಾಗೂ ಹೆಸರು ಬೇರೆ ಬೇರೆ, ಬಟ್ ಆಲ್ಮೋಸ್ಟ್ ಸೇಮ್ ಥರ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಸಿಲೆಬಸ್ ಸೇಮ್ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಸೇಮ್ ಟೈಪ್ ಕ್ವಶನ್ಸ್ ರಿಪೀಟ್ ಆಗ್ತಿರ್ತಾವೆ. ಸರಿ, ಇದು ನೋಡ್ರಿ ಏನು ಮಾಡ್ತೀರಿ. sin ಸ್ಕ್ವೇರ್ 30 ಅಂದಾರ, sin ಸ್ಕ್ವೇರ್ 30 ಅಂದ್ರೆ ಎಷ್ಟು? sin 30 ಅಂದ್ರೆ 1/2 ಆಗುತ್ತಾ. ಸೊ sin ಸ್ಕ್ವೇರ್ 30 1/4 ಆಗುತ್ತಾ. cos ಸ್ಕ್ವೇರ್ 60 ಎಷ್ಟು? cos 60 1/2 ಆಗುತ್ತಾ. cos ಸ್ಕ್ವೇರ್ 60 ಅಂದ್ರೆ 1/4 ಆಗುತ್ತಾ. ಸೊ tan ಸ್ಕ್ವೇರ್ 45 ಅಂದ್ರೆ tan 45 ಎಷ್ಟು? tan 45 1 ಇರ್ತಿ. ಸೊ tan 45 1 ಅಂದ್ರೆ tan ಸ್ಕ್ವೇರ್ 45 1 ಸ್ಕ್ವೇರ್ 1 ಆಗುತ್ತಾ. ಸೊ ಏನಾಗುತ್ತೆ ಇದು 1/4 ಪ್ಲಸ್ 1/2 ಆಗುತ್ತಾ. ಇವೆರಡು ಕೂಡ 1/2 ಆಗುತ್ತಾ, ಪ್ಲಸ್ 1 ಆಗುತ್ತಾ. ಹೌದು, ಸೊ 1/2 ಪ್ಲಸ್ 1 ಏನಾಗುತ್ತಾ 2 + 3 ಆಗುತ್ತಾ. 3/2. ಸೊ 3/2 ಅಂದ್ರೆ ಏನು? 1.5 ಎಲ್ಲೈತಿ, ಇಲ್ಲಿ ನೋಡ್ರಿ 1.5 ನಮ್ದ. ಸರಿ, ಅದು ಉತ್ತರ. ಸಿಂಪಲ್ ಕ್ವಶನ್ ಐತಿ. ಇದು NTPC ಕೇಳಿರೋ ಕ್ವಶನ್. ಸರಿ, ಮುಂದಿನ ಕ್ವಶನ್ ನೋಡ್ರಿ ಏನೈತಿ ಅಂತೇಳಿ. ಮುಂದಿನ ಪ್ರಶ್ನೆ ನಮ್ಮ ಮುಂದೆ ಈ ರೀತಿಯಾಗಿದೆ. ಓಕೆ, ಗ್ರೂಪ್ ಡಿ ಒಳಗೆ ಕೇಳಿರೋ ಕ್ವಶನ್ ಏನಂದಾರ, ಎವರೇಜ್ ಆಫ್ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್, ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕೇಳ್ಯಾರ. ಇದು ಸಿಂಪಲ್ ಫಾರ್ಮುಲಾ ಐತಿ. ಈ ಫಾರ್ಮುಲಾ ನಿಮಗೆ ಭಾಷ ಏನಪ್ಪ ಫಾರ್ಮುಲಾ ಅಂದ್ರೆ n + 1/2. ಏನು 1 + 1/2 ಅಂದ್ರೆ 50 + 1/2, 50 1/2 ಎಷ್ಟಾಗುತ್ತಾ? 25.5 ಆಗುತ್ತಾ. ಸಿಂಪಲ್ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕ, ನೀವು ಆನ್ಸರ್ ಮಾಡ್ತೀರಿ. ಇದೆಲ್ಲ ನಾವು ಪರಾಗ್ರಾಮ್ ಬ್ಯಾಸ ಅಲ್ಲಿ ಇವೆಲ್ಲ ಪರಾಗ್ರಾಮ್ ಬ್ಯಾಸ ಇದ್ದಾರೆ ಇವೆಲ್ಲ ಅಲ್ಲಿ ಗೊತ್ತಾಗಿದ್ರೆ ಎಲ್ಲ ಇದೆಲ್ಲ ಕಂಪ್ಲೀಟ್ ಆಗ್ಬಿಟ್ಟೈತೆ ಅಲ್ಲೆಲ್ಲ, ಹೌದಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿದ್ರೆ. 2 pipes can fill a tank in 12 and 15 hours. A third pipe can empty it in 20 hours. If all three are open together, how many hours will the tank be full ಅಂದಾರ. ಓಕೆ, ಸ್ವಲ್ಪ ನಾಲ್ಕು ಸರಸ್ ಅಂತ ಅದು ಕೆಳಗೆ ಬಂದ್ಬಿಡ್ತು. ಸರಿ, ಮಾಡೋಣಂತ. ಈಗ ಅಂದ್ರೆ 12 ತಾಸು ತುಂಬತೈತಿ, ಮತ್ತು 15 ತಾಸು ತುಂಬತೈತಿ, 20 ತಾಸನೇ ಖಾಲಿ ಮಾಡ್ತೈತಿ. ಸೊ ಇದನ್ನ ಮೈನಸ್ ಮಾಡ್ಕೋತೀನಿ, ಮೈನಸ್ ಬರ್ಕೋತೀನಿ, ನಂಗೆ ಅರ್ಥ ಆಗಕ್ಕಷ್ಟೇ. ಎಷ್ಟಾಗುತ್ತೆ LCM? 12 15 20 60 ಆಗುತ್ತಾ. ಸರಿ, 12 5 60, 15 4 60, 23 60, ಬಟ್ -3 ಮಾಡ್ತೀನಿ ಯಾಕಂದ್ರೆ ಖಾಲಿ ಮಾಡತೈತಿ. ಸೊ ಎಷ್ಟಾಗುತ್ತೆ ನನ್ನ ಕೆಪಾಸಿಟಿ ಟೋಟಲ್ ನಮಗೆ ಎಷ್ಟು ಬೇಕು? 60 ಕೆಪಾಸಿಟಿ ಐತಿ. ಸೊ 1 ತಾಸಿಗೆ ಎಷ್ಟು ಕೆಪಾಸಿಟಿ ಫುಲ್ ಆಗುತ್ತಾ? 5 × 9, 9ರಾಗ ಇಲ್ಲಿ 3 ಕಳಿಬೇಕಾಗಿರೋದು ಖಾಲಿ ಮಾಡತೈತಿ. ಇವೆರಡು ತುಂಬಾತಾವ. ಸೊ 9 ಲೀಟರ್ ತುಂಬತಾವ, ಬಟ್ ಇದು 3 ಲೀಟರ್ ಖಾಲಿ ಮಾಡತೈತಿ. ಅಂದ್ರೆ ಒಟ್ಟಾರೆ ಎಷ್ಟು ತುಂಬುತ್ತಾ? 5 × 9 -3 ಅಂದ್ರೆ 6 ಲೀಟರ್ ತುಂಬುತ್ತಾ. ಸೊ 6 ಕೆಪಾಸಿಟಿ ತುಂಬುತ್ತಾ. ಸೊ ಡಿವೈಡ್ ಮಾಡಿ ಎಷ್ಟಾಗುತ್ತಾ? 6 1 6 10 ಅಂದ್ರೆ ಒಟ್ಟು 10 ಗಂಟೆಗಳಲ್ಲಿ ನನಗೆ ಪೂರ್ತಿ ಟ್ಯಾಂಕ್ ತುಂಬುತ್ತಾ. 10 ಗಂಟೆಗಳಲ್ಲಿ ಸರಿಯಾದ ನನ್ನ ಉತ್ತರ ಆಗಿರುತ್ತೆ. ಸರಿ, ಮುಂದಿನ ಕ್ವಶನ್ ನೋಡ್ರಿ ಏನೈತೆ ಅಂತೇಳಿ. ಎಷ್ಟು ಸ್ಪೀಡ್ ಮಾತಾಡ್ತಿಲ್ಲ ಅಂತಿರ್ಬೋದು ನೀವೆಲ್ಲ. ಸರ ಸೊಕಾಸ ಹೇಳ್ರಿ ಸರ ಅಂತೇಳಿ, ಅದು ರೂಢಿ ಆಗ್ಬಿಟ್ಟೆ ಚೆನ್ನಾಗಿದ್ದಂಗಿದ್ರೆ ಹಂಗೆ ಮಾತಾಡಿ ಸ್ಪೀಡ್. ಹಾಗಾಗಿ ರೂಢಿ. ಇದೊಂದು ಸಾಲ್ವ್ ಮಾಡ್ರಿ. ನಾನು ನೀರು ಕುಡಿತೀನಿ, ಸ್ವಲ್ಪ ನೀರು ಕುಡಿತೀನಿ. ಇದೊಂದು ಕ್ವಶನ್ ಸಾಲ್ವ್ ಮಾಡ್ಬಿಡ್ರಿ. ಸರಿ, ನಾನು ಸಾಲ್ವ್ ಮಾಡಲಿ ಮಾಡ್ರಿ. ಸಾಲ್ವ್ ಮಾಡಿದ್ರೆ ಕಮೆಂಟ್ ಆನ್ಸರ್ ತಿಳಿಸ್ರಿ. ಓಕೆ, ಕ್ವಶನ್ ಮಸ್ತ್ ಐತದ, ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಐತಿ. ಸೊ ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಆನ್ಸರ್ ತಿಳಿಸ್ರಿ ಫಸ್ಟ್, ಆಮೇಲೆ ಸಾಲ್ವ್ ಮಾಡ್ತೀನಿ. ಸಾಲ್ವ್ ಆಯ್ತಾ? ಎಲ್ಲರೂ ಸಾಲ್ವ್ ಆಯ್ತು? ಮಾಡಲಿ ನಾ ಈಗ ಏನಂದಾರ ನೋಡ್ರಿ. ಈ ಥರ ಕ್ವಶನ್ಸ್ನ ಈಗ ಮಾಡಿ ಮೊದಲು ಒಂದ್ಸಲ ಯೂಟ್ಯೂಬ್ನಾಗೆ ಫ್ರೀದಾಗೆ 17/9 + 12 12 ಅಲ್ಲ 2/2/18 ಅಂದಾರ. ಸೊ ಏನು ಮಾಡ್ಕೋತೀರಿ ಫಸ್ಟ್ ಇದನ್ನ 18 ಟೈಪ್ ಮಾಡ್ಕೋಬೇಕು. 2 18 ಮಾಡ್ಕೊಳಕ್ ಬರಂಗಿಲ್ಲ. ಸೊ 2 ಇಡ್ತೀನಿ. ಸೊ ಈ 17 18 ಟೈಪ್ ಮಾಡ್ತೀನಿ. 18 ಟೈಪ್ ಹೆಂಗೆ ಆಗುತ್ತಾ? 18 - 1/19/18 ಮಾಡ್ತೀನಿ. 18 ಮಾಡ್ತೀನಿ ಪ್ಲಸ್ 2/18 ಮಾಡ್ತೀನಿ. ಹೌದು, ಅರ್ಥ ಆಯ್ತು. ಸೊ ಏನು ನೋಡ್ರಿ, ಇಲ್ಲಿ 18 ಕ್ಯಾನ್ಸಲ್ ಆಗುತ್ತಾ, ಮೈನಸ್ ಮಾಡ್ಕೊಂತ ನಾವು ವಾಪಸ್ ಇದನ್ನ. ಸೊ 18 ಕ್ಯಾನ್ಸಲ್ ಆಗುತ್ತಾ, -1/19 ಆಗುತ್ತಾ. ಇದು ಡಿನಾಮಿನೇಟರ್. ಇದೇನು ರಿಮೈಂಡರ್ ಕೇಳಲ್ಲ, ಇದು ನನ್ನ ರಿಮೈಂಡರ್ ಇರ್ತದೆ. ಸೊ ಪ್ಲಸ್ ಏನಾಗೈತಿ, ಇಲ್ಲಿ 2/18 ಐತಿ. ಸೊ 18 ಡಿವೈಡ್ ಆಗಿಲ್ಲ. ಸೊ ನಮ್ದು ರಿಮೈಂಡರ್ 2 ಉಳಿತೈತಿ. ಹೌದು. ಸೊ ಈ -1/19 ಎಷ್ಟು? -1ಕ್ಕೆ ಪವರ್ 19 ಏನು ಬರುತ್ತಾ? ಈಗ +1ಕ್ಕೆ ಪವರ್ ಎಷ್ಟ ಇದ್ರು 1 ಬರುತ್ತಾ. ಬಟ್ -1ಗೆ ಪವರ್ ಏನಾರ ಈವನ್ ಇತ್ತಂದ್ರೆ ನಮಗೆ 1 ಬರುತ್ತಾ. ಬಟ್ -1ಗೆ ಪವರ್ ಏನಾರ ಆಡ್ ಇತ್ತಂದ್ರೆ
ನಮಗೆ -1 ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ನನಗೆ -1 ಐತಿ, ಆಡ್ ಪವರ್ ಐತಿ. ಸೊ ನನಗೆ -1 ಬರುತ್ತೆ. -1 + 2 ಏನಾಗುತ್ತಿದ್ದು -1 + 2 1 ಆಗುತ್ತಾ. ಸೊ ನಂದು ಆನ್ಸರ್ ಏನಾಗುತ್ತಾ, ಆನ್ಸರ್ ಅಂದ್ರೆ 1 ಇರ್ತೈತಿ. ಸೊ ಅಕಸ್ಮಾತ್ ಆಗಿ ಏನಾರ ಇದು ಅಕಸ್ಮಾತ್ ಆಗಿ ಇಲ್ಲಿ +2 ಇರಲಿಲ್ಲಪ್ಪ, ಬರೀ 17ರಷ್ಟು, ಜಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಏನು ಗೊತ್ತಾ, ಇಲ್ಲಿ +2 ಇದ್ರಿಕಿಲ್ಲ, +2 ಬಿಟ್ಟ ಬರೀ 17 ಅಂದ್ರೆ ಆನ್ಸರ್ ಬರುತ್ತಾ, ಜಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಇಲ್ಲ ಅಂತ ಹೇಳ್ತೀನಿ. ಸೊ ಡಿವೈಡ್ ಬೈ 18 ಏನು ಮಾಡ್ತೀರಿ ಗೊತ್ತಾ. ಸೊ 18 - 1 / 19/18 ಮಾಡ್ತಿದ್ರಿ. ಸೊ ಏನು -1/19 ಉಳಿತೈತಿ. ಸೊ ಅಂದ್ರೆ -1 ಬರ್ತದೆ ಆನ್ಸರ್. ಸೊ ಇಲ್ಲಿ ಆನ್ಸರ್ -1 ಇರಂಗಿಲ್ಲಲ್ಲ. ಸೊ -1 ಅಂದ್ರೆ ಆನ್ಸರ್ ಏನಾಗುತ್ತಾ, -1 ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ -1 ಅಂದ್ರೆ 18 - 1 ಆನ್ಸರ್ ಮಾಡ್ಕೋಬೇಕು ನೀವು. ಅವಾಗ 17 ಆನ್ಸರ್ ಆಗುತ್ತೆ. ಅಂದ್ರೆ 17ರಷ್ಟು 9 ಅಂದ್ರೆ -1 ಬತ್ತಪ್ಪ ಅಂತಂದ್ರೆ ನಿಮಗೆ ಏನಲ್ಲಿ ಜಾಸ್ತಿ ಇರುತ್ತಲ್ಲ ಅಷ್ಟು ನೀವು ಮೈನಸ್ ಮಾಡಬೇಕು. ಡಿನಾಮಿನೇಟರ್ ಏನೈತಲ್ಲ ಅದ್ರಾಗ ಮೈನಸ್ ಮಾಡಬೇಕು. ಗೊತ್ತಾಯ್ತು ನಿಮ್ಮ ಕಾನ್ಸೆಪ್ಟ್. ಸಿಂಪಲ್ ಕಾನ್ಸೆಪ್ಟ್, ಭಾಳ ಏನು ಗಾಳಿಗೆ ಅಂತ ಇಲ್ಲ, ಅದಾಗಿರುತ್ತೆ. ಸರಿ, ಮುಂದಿನ ಕ್ವಶನ್ ಹೋಗೋಣ ಬರ್ರಿ. ಮುಂದಿನ ಪ್ರಶ್ನೆ ಏನೈತಿ, the difference between compound and simple interest on 5,000 for 2 years 10%. 10 20 10 20 21 1% 1% 50 ಆನ್ಸರ್ ಆಗುತ್ತಾ. ಸಿಂಪಲ್ ಟೆಕ್ನಿಕ್ಲಿ ಮಾಡಿ, ಭಾಳ ಸಿಂಪಲ್ ಟೆಕ್ನಿಕ್ ಮಾಡೀನಿ. ಯಾಕಂದ್ರೆ ಸಣ್ಣ ಅಮೌಂಟ್ ಇತ್ತು, ಇದು 10 ಐತಿ, ಇದು 5,000 ಐತಿ. ಸೊ ಎಲ್ಲ ಸಿಂಪಲ್ ನಂಬರ್ಸ್ ಮಾಡೀನಿ. ಹೆಂಗೆ ಮಾಡಿ ಗೊತ್ತಾನ. ಸರಿ, ಇದಕ್ಕೂ ಎರಡು ಮೆಥಡ್ ಐತೆ. ನಾನು ನಿಮ್ಗೆ ಫಸ್ಟೇ ಮೆಥಡ್ ಫಾರ್ಮುಲಾ ಐತೆ ನೋಡ್ರಿ. ಫಾರ್ಮುಲಾ ಏನಪ್ಪ ಅಂತಂದ್ರೆ PR²/100. ಇದೇನ PR²/100. ಸೊ ಏನ್ರಿ ನಿಮಗೆ ಅಸಲ ಮತ್ತು ವರ್ಷ ಬಡ್ಡಿ ಇದನ್ನ ಕೊಟ್ಟು ನಿಮಗೆ ಏನಾರ 2 ವರ್ಷದ ಡಿಫ್ರೆನ್ಸ್ ಕೇಳಿರಪ್ಪ ಅಂತಂದ್ರೆ ಇದು ನಮ್ದು ಫಾರ್ಮುಲಾ. ಯಾವಾಗ ಅಸಲ ನಮಗೆ ಸಮಯ ಮತ್ತು ಬಡ್ಡಿ ದರ ಗೊತ್ತಿದ್ದು 2 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ವ್ಯತ್ಯಾಸ ಕೇಳ್ರಿ ಅಂದ್ರೆ ಇದು ನಿಮ್ಮ ಫಾರ್ಮುಲಾ. ಸೊ ಈ ಫಾರ್ಮುಲಾಕ್ಕೆ ಆನ್ಸರ್ ಮಾಡೋ ಒಂದ್ಸಲ. ಬಟ್ ನಾ ಈ ಫಾರ್ಮುಲಾ ಹಾಕಿಲ್ಲ, ನಾ ಬೇರೆ ಮೆಥಡ್ ಹಾಕಿದ್ದೆ. ನಾ ಯಾವ ಮೆಥಡ್ ಹಾಕಿದ್ದೆ ಅನ್ನೋದು ನಿಮಗೆ ಹೇಳ್ತೀನಿ. ಫಸ್ಟ್ ಐತಿ ನೋಡ್ರಿ ಹೆಂಗೆ ಮಾಡ್ಬೇಕಂತೇಳಿ. 5,000 ಐತಿ P. ಓಕೆ, 6 ಎಷ್ಟು ಐತಿ, 10 ಐತಿ. ಸೊ 10 ಸ್ಕ್ವೇರ್ ಎಷ್ಟು 100 ಆಗುತ್ತಾ. ಇದು 100 ಅಲ್ಲ, ಸಾರಿ, 100 ಸ್ಕ್ವೇರ್. ಇದು 100 ಸ್ಕ್ವೇರ್ ಕೆಳಗೆ. ಸೊ 100 ಸ್ಕ್ವೇರ್ ಎಷ್ಟು ಆಗುತ್ತಾ, 100 4 0 ಆಗುತ್ತಾ. ಸೊ ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್. ಎಷ್ಟು ಹೋಯ್ತು, 50 ಹೋಯ್ತೈತಿ. ಸೊ ಅದು 50 ಆನ್ಸರ್ ಆಗುತ್ತಾ. ಬಟ್ ಸರ್ ನೀವು ಹೆಂಗೆ ಮಾಡ್ರಿ, ಬರೀ 2 ಬೇಡ್ರಿ 12 ನಂಗೆ ಒಟ್ಟು ಸರ್ ನಾಕೋಬೇಡ್ರಿ. ನಂಗೆ ಹತ್ರ ಇದಾಗ್ಬಿಡುತ್ತೆ ಸರ್ ಅಂದ್ಬಿಟ್ರೆ. ನಾ ಹೆಂಗೆ ಮಾಡಿ ಹೇಳ್ತೀನಿ ಕೇಳ್ರಿ ಫಸ್ಟ್. ಸೊ ನಾ ಹೆಂಗೆ ಮಾಡ್ಕೊಂಡೆಪ್ಪ ಅಂತಂದ್ರೆ 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ನೋಡ್ಕೊರಿ. ಸಿಂಪಲ್ ಇಂಟ್ರೆಸ್ಟ್ 2 ವರ್ಷ ಅಂದ್ರೆ 1 ವರ್ಷಕ್ಕೆ 10%, ಇನ್ನೊಂದು ವರ್ಷಕ್ಕೆ 10%, ಟೋಟಲ್ ಎಷ್ಟಾಗುತ್ತಾ 20% ಆಗುತ್ತಾ. ಸಿಂಪಲ್ ಇಂಟ್ರೆಸ್ಟ್ 2 ವರ್ಷಕ್ಕೆ 20% ಆಗುತ್ತಾ. ಅದೇ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತಾ, ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತಾ 2 ವರ್ಷಕ್ಕೆ ಹೆಂಗಾಗುತ್ತಪ್ಪ ಅಂದ್ರೆ X + Y + XY/100 ಆಗುತ್ತಾ. ಹೌದು, ಏನಾಗುತ್ತಾ 10 + 10 ಆಗುತ್ತಾ. ಸೊ ಮತ್ತೇನಾಗುತ್ತಾ 10 + 10 10 100/100 ಆಗುತ್ತಾ. ಸೊ 0 0 ಕ್ಯಾನ್ಸಲ್ ಆಗುತ್ತಾ, 21 ಆಗುತ್ತಾ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ 21% ಆಗುತ್ತಾ. ಸೊ ನನಗೆ ಏನು ಬೇಕು, ಡಿಫ್ರೆನ್ಸ್ ಬೇಕು. ಸೊ ಡಿಫ್ರೆನ್ಸ್ ಎಷ್ಟೈತಿ ಇದ್ರದ, ಡಿಫ್ರೆನ್ಸ್ ಎಷ್ಟೈತಿ 1% ಐತಿ. ಸೊ ನಾನು ಏನು ಮಾಡ್ತೀನಿ, 1% ಡಿಫ್ರೆನ್ಸ್ ಐತಿ ಅಂದ್ರೆ ನಾ 5,000ದ 1% ಮಾಡ್ತಾನು. ಸೊ 1% ಮಾಡಕ್ಕೆ ನಿಮ್ಗೆ ಏನಾರ ಪೆನ್ನ ಪೇಪರ್ ಬೇಕು. ಸೊ 0 0 ಕ್ಯಾನ್ಸಲ್ ಮಾಡ್ತಾರೆ, ಜಸ್ಟ್ 50 ಆನ್ಸರ್ ಬರುತ್ತಾ. ಸೊ ನಾ ಈ ಮೆಥಡ್ಲಿ ಜಸ್ಟ್ ಬಾಯಿ ಲೆಕ್ಕ ಮಾಡಿ. ಬಟ್ ಈ ಮೆಥಡ್ ಯೂಸ್ ಮಾಡೋದು ಬಟ್ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಿಮ್ಗೆ ಸಿಂಪಲ್ ನಂಬರ್ಸ್ ಇದ್ದಾಗ ನೀವು ಈ ಟೈಪ್ ಕೂಡ ಆನ್ಸರ್ ಮಾಡ್ಬೋದು. ಸರಿ, ಮುಂದೆ ಕ್ವಶನ್ ನೋಡ್ರಿ ಏನೈತಿ ಅಂತ. ನೀವು ಹೆಂಗೆ ಮಾಡ್ತಿರ್ಲಿಲ್ಲ ಸಾಲ್ವ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಕ್ವಶನ್ಗಳು ಈಸಿನೂ ಇರ್ತಾವೆ, ಟಫ್ ಇರ್ತಾವೆ, ಕೆಲವೊಂದು ಕ್ಯಾಲ್ಕುಲೇಟ್ ಇರ್ತಾವೆ. ಬಟ್ ಕೆಲವೊಮ್ಮೆ ನೀವು ಯಾವ ಟೈಪ್ ಯಾವ ಮೆಥಡ್ಲಿ ಸಾಲ್ವ್ ಮಾಡ್ತಿರಲಿಲ್ಲ ಅದ್ರ ಮೇಲೆ ನೀವು ಎಷ್ಟು ಟೈಮ್ ಕೊಡ್ತೀರಪ್ಪ ಕ್ವಶನ್ ಅನ್ನೋದು ಡಿಪೆಂಡ್ ಆಗುತ್ತಾ. ಸರಿ, ಇಲ್ಲಿ ನೋಡ್ರಿ ಕನ್ನಡ ಓದೋಣ. ಭಾಳ ಇಂಗ್ಲೀಷ್ ಆಯ್ತಲ್ಲ. ಎ ಮತ್ತು ಬಿ ರ ಪ್ರಸ್ತುತ ವಯಸ್ಸಿನ ಅನುಪಾತ 3:5 ಆಗಿದೆ. 5 ವರ್ಷಗಳ ನಂತರ ಅವರ ಅನುಪಾತ 2:3 ಆಗುತ್ತದೆ. ಏನ ಪ್ರಸ್ತುತ ವಯಸ್ಸು ಕೇಳ್ಯಾರ. ಸೊ ಈಕ್ವೇಷನ್ ಮಾಡೋದು, ಬಟ್ ಡಿಫ್ರೆನ್ಸ್ ನೋಡಲ್ಲ, ಡಿಫ್ರೆನ್ಸ್ ಆಗುತ್ತೆ ಅಂತ 3:5 2:3 3 2 5 2 10 ಆಗಂಗಿಲ್ಲ. ಕೆಳಗೆ ಮಾಡಲ್ಲ 2 2 4 3 2 6 ಆಗುತ್ತಾ. 3 5 2 4 3 2 6 3 1 4 5 1 6. ಸೊ ಡಿಫ್ರೆನ್ಸ್ 1 ಬರ್ತೈತಿ. ಸೊ ಡಿಫ್ರೆನ್ಸ್ 1 ಬರ್ತೈತಿ. ಸೊ 1 ಪ್ಲೇಸ್ ಹೇಳ್ಯಾರ 5 ವರ್ಷ ಅಂದ್ರೆ. ಸೊ 1ರ ಬೆಲೆ 5 ವರ್ಷ ಐತಿ. ನಮಗೇನು ಬೇಕು, ಏನು ವಯಸ್ಸು ಬೇಕು, ಏನು ವಯಸ್ಸು ಎಷ್ಟು 3 ಐತಿ. ಸೊ 5 3 15 ನಮ್ದು ಆನ್ಸರ್ ಆಗುತ್ತಾ 15 ವರ್ಷ ಆಗುತ್ತೆ. ನೋಡ್ರಿ ನೀವು ಏನು ಅನುಪಾತ ಡಿಫ್ರೆನ್ಸ್. ಸೊ ಅನುಪಾತ ಡಿಫ್ರೆನ್ಸ್ ನಿಮಗೆ ಟೆಕ್ನಿಕ್ ಗೊತ್ತಿತ್ತು ಬರೀ ಅದು ಮಾಡೋದು. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಮೋಸ್ಟ್ಲಿ ಈಕ್ವೇಷನ್ಲೇ ಮಾಡೋದು ಕೂಡ ಕಲಿಸೀನಿ. ಸೊ ಪರಾಕ್ರಮ ಮ್ಯಾಥ್ಸ್ ಪೂರಾ ಕಲಿಸೀನಲ್ಲ. ಸೊ ನಿಮಗೆ ಪ್ರೀ ಕ್ಲಾಸ್ದಾಗ ಕೂಡ ಎಲ್ಲನೂ ಕಲಿಸೈತಿ, ಯಾವುದೂ ಬಿಟ್ಟಿಲ್ಲ. ಏನೇನು ಕಾನ್ಸೆಪ್ಟ್ಸ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ನಮ್ಮ ಯೂಟ್ಯೂಬ್ನಾಗ ಕೂಡ ನಿಮ್ಗೆ ಎಲ್ಲ ಫ್ರೀದಾಗ ಕಲಿಸಿ ಅದನ್ನು ಮೊದಲ. ಸೊ ಇವಾಗ ಭಾಳ ಫಿಲ್ಟರ್ ಮಾಡೋ ಸಂಬಂಧ ಏನಪ್ಪ ಅಂತಂದ್ರೆ ಭಾಳ ಇದಾಗುತ್ತಲ್ಲ ಯೂಟ್ಯೂಬ್ನಾಗ ಡಿಸ್ಟರ್ಬೆನ್ಸ್. ಸೊ ಆ ಟೈಪ್ ಹೆಕ್ಟಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪೇಡ್ ಬ್ಯಾಚ್ ಒಳಗೆ ನಿಮ್ಗೆ ಸಿಂಪಲ್ ಆಗಿ ಒಂದಗಡೆ ಸಿಗ್ಬೇಕಂದ್ರೆ ನೀವು ಮಾಡಿ. ಎಲ್ಲರೂ ನಿಮ್ಗೆ ಯೂಟ್ಯೂಬ್ನಾಗೆಲ್ಲ ಫ್ರೀ ಸಿಕ್ಕಾಬಿಡುತ್ತೆ. ಯೂಟ್ಯೂಬ್ನೆಲ್ಲ ಫ್ರೀ ಐತಿ, ನೀವು ಮಾಡ್ತೀರಿ ಅಂದ್ರೆ. ಬಟ್ ಇಲ್ಲ ನಾವು ಒಂದಗಡೆ ಕಾನ್ಸಂಟ್ರೇಟೆಡ್ ಸಿಲೆಬಸ್ ಪ್ರಕಾರ A to Z ಬೇಕಂದ್ರೆ ನೀವು ಪರಾಕ್ರಮ ಮ್ಯಾಥ್ಸ್ ಹೋಗೋದು. ಇಲ್ಲ ನಾವು ಫ್ರೀದಾಗ ಕಲಿಸಲ್ಲ ಕಲಿಬೋದು. ಎಲ್ಲ ಕಡೆ ಫ್ರೀದಾಗ ಎಲ್ಲ ಸಿಗುತ್ತೆ ನಿಮ್ಗೆ. ಸರಿ, ಕ್ವಶನ್ ನೋಡ್ರಿ. ಎ ಕೆಲಸವನ್ನು 10 ದಿನಗಳಲ್ಲಿ, ಬಿ 15 ದಿನಗಳಲ್ಲಿ ಮಾಡಬಹುದು. ಎ ಇಂದ ಪ್ರಾರಂಭಿಸಿ ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದರೆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಓಕೆ, ಎ 10 ದಿವಸ ಕೆಲಸ ಮುಗಿಸ್ತಾನ, ಬಿ 15 ದಿವಸ ಕೆಲಸ ಮುಗಿಸ್ತಾನ. ಹಂಗಿದ್ದಾಗ ಇಬ್ಬರು ಒಂದ್ ದಿವ್ಸ ಎ ಒಂದ್ ದಿವ್ಸ ಬಿ ಹಿಂಗೆ ಕೆಲಸ ಮಾಡ್ತಾರ. ಹಂಗಿದ್ದಾಗ 8 ದಿನ ಕೆಲಸ ಮುಗಿತೈತೆ ಅನ್ನೋದು ಕೇಳ್ಯಾರ. ಸೊ ಏನು ಮಾಡ್ತೀರಿ, ಸಿಂಪಲ್
ಜಸ್ಟ್ ಕಂಡಿದ್ದೀರಿ ಮೊದಲ ನಾರ್ಮಲ್ ಏನು ಮಾಡ್ತೀರಿ ಇಬ್ಬರು ಒಟ್ಟು ಮಾಡ್ಕತ್ರ 10 15 ಎಷ್ಟಾಗುತ್ತೆ ಎಲ್ ಸಿ ಎಮ್ 30 ಆಗುತ್ತಾ. ಸೊ ಒಟ್ಟು ಕೆಲಸ 30 ಐತಿ. ನೀವು ದಿನಕ್ಕೆ 2 ಕೆಲಸ ಮಾಡ್ತಾನೆ, ನೀವು ದಿನಕ್ಕೆ 3 ಕೆಲಸ ಮಾಡ್ತಾನೆ, ಒಟ್ಟು ಕೆಲಸ 30 ಐತಿ. ಸೊ ಅಂದ್ರೆ ನೋಡ್ರಿ ಫಸ್ಟ್ನೇ ದಿವಸ ಎ ಮಾಡ್ತಾನೆ, 2ನೇ ದಿವಸ ಬಿ ಮಾಡ್ತಾನೆ, ಮತ್ತೆ ಎ ಮಾಡ್ತಾನೆ, ಮತ್ತೆ ಬಿ ಮಾಡ್ತಾನೆ, ಮತ್ತೆ ಎ ಮಾಡ್ತಾನೆ, ಮತ್ತೆ ಬಿ ಮಾಡ್ತಾನೆ. ಸೊ ಈ ಟೈಪ್ ಕೆಲಸ ಮುಗಿಯುವವರೆಗೂ ಒಬ್ಬೊಬ್ಬರು ಮಾಡ್ತಾರೆ. ಬಟ್ ಎಷ್ಟು ದಿನ ಕೆಲಸ ಮುಗಿತೈತಿ ಅಂತ ಕೇಳ್ಯಾರ. ಸೊ ಒಂದ್ ದಿನಕ್ಕೆ ಎಷ್ಟು ಕೆಲಸ ಗೊತ್ತ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಗೆ 2 ದಿನಕ್ಕೆ ಎಷ್ಟು ಕೆಲಸ ಗೊತ್ತಾಕೈತಿ. ಸೊ 2 ದಿನಕ್ಕೆ ಎಷ್ಟು ಕೆಲಸ ಆಕೈತಿ. ಸೊ 2 + 3 ಎಷ್ಟು ಆಗುತ್ತೆ 5 ಆಗುತ್ತಾ. ಸೊ 2 ದಿನಕ್ಕೆ 5 ಕೆಲಸ ಮುಗಿತೈತಿ. ಸೊ ನಮ್ಗೆ ಎಷ್ಟು ಕೆಲಸ ಮುಗಿಬೇಕು, ಟೋಟಲ್ 30 ಕೆಲಸ ಐತಿ. ಸೊ 30/5 ಆಗುತ್ತಾ. ಸೊ 5 6 30. ಸೊ ಟೋಟಲ್ 6 ದಿನ ಅನ್ನೋಂಗಿಲ್ಲ. 6 ದಿನ ತಪ್ಪಾಗುತ್ತಾ ನೋಡ್ರಿ. ಆಪ್ಷನ್ 6 ಇಲ್ಲ ಕೂಡ. ಅಂದ್ರೆ ನಾವ್ ಏನ್ 5 ತೊಗೊಂಡಿದ್ದಲ್ಲ, 5 2 ದಿನದ ಕೆಲಸ. ಸೊ ಇಲ್ಲಿ ಬಂದಿರೋದು ನಮ್ಗೆ ಇದ್ರ ಡಬಲ್ ಮಾಡ್ಕೋಬೇಕು. ನಾವು 2 ದಿನದ ಕೆಲಸ ಇಲ್ಲಿ ಮಾಡಿವಿ. ಸೊ ಅಂದ್ರೆ ಇದಕ್ಕೆ ಮಾಡ್ಬೇಕು ಇಂಟು 2 ಮಾಡ್ಬೇಕು ನೀವು. ಯಾಕಂದ್ರೆ ಇದು 2 ದಿನದ ಐತಿ. 2 ದಿನಕ್ಕೆ 5 ಕೆಲಸ ಐತಿ. ಸೊ ಏನ್ ಮಾಡ್ತೀರಿ ಇಂಟು 2 ಮಾಡ್ತೀರಿ. 6 1 6 12 ಎಲ್ಲೈತಿ 12 ದಿನದಾಗ ಪೂರ್ತಿ ಕೆಲಸ ಮುಗಿತೈತಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ ಅಂತೇಳಿ. ಮುಂದಿನ ಪ್ರಶ್ನೆ ಎಲ್ಲಿ ಕೇಳಿರೋ ಕ್ವಶನ್. ABC invest 4,000 in a business if the total profit is 1,800. what is C share ಅಂದ್ರ ಸಿಂಪಲ್ ರೇಷಿಯೋ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ 2 ಇಲ್ಲಿ 3 ಇಲ್ಲಿ 4. ಓಕೆ 2 3 4 ಶೇರ್ ಆಗುತ್ತಾ. ಎಷ್ಟೈತಿ ಪ್ರಾಫಿಟ್ 1800 ಪ್ರಾಫಿಟ್ ಐತಿ. 1800 ಪ್ರಾಫಿಟ್ ಏನ್ ಬೇಕು ನಮ್ಗೆ ಸಿ ಶೇರ್ ಬೇಕು. ಸಿ ಎಷ್ಟು ಶೇರ್ 4 ಐತಿ. 4 7 9 9 1 9 2 200 4 2 8 800 ಆಗುತ್ತೆ ಶೇರ್. ಸೊ ಏ ನಮ್ದು ಆಪ್ಷನ್ ಎ ಸರಿಯಾದ ಉತ್ತರ 800. ಸಿಂಪಲ್ ಕ್ವಶನ್ ಐತಿ. ಭಾಳ ಏನು ಗಾಳಿಲ್ಲ ಗದ್ದಿಲ್ಲ. ಸಿಂಪಲ್ ಕ್ವಶನ್ ಆರಾಮಾಗಿ ಮಾಡ್ಬೋದು. ಓಕೆ 39ನೇ ಕ್ವಶನ್ ಏನೈತಿ ಕ್ವಶನ್ ಸ್ವಲ್ಪ ಸಾಲ್ವ್ ಮಾಡ್ತೀನಿ. ಭಾಳ ಐತಲ್ಲ. ಏನಂದಾರ ಫೈಂಡ್ ಆಂಗಲ್. ಇದು ರೀಸನಿಂಗ್ ಕ್ವಶನ್ ಅಲ್ಲ. ಮ್ಯಾಥ್ಸ್ ಯಾಕೆ ಬಂತಿದ್ದ ರೀಸನಿಂಗ್ ಅಲ್ಲ ಇದು. ಯಾರು ಪಿಪಿಟಿ ಮಾಡಿದವ್ರು? ನಾನು ಪಿಪಿಟಿ ಮಾಡಿದವ್ ನೋಡಿ. ಅದನ್ನ AI ಬ್ರೋ AI ಎಲ್ಲ ಪಿಪಿಟಿನ ಮಾಡಿಲ್ಲ. ಅದು ಪಿಪಿಟಿ ಮಾಡಿಲ್ಲ ಅಂತಿಲ್ಲ. ಅದು ನಾ ಕೂಡ ಮಾಡಿ ಕ್ವಶನ್ಸ್ ಕೊಟ್ಟಿದ್ದೆ ಬಂದ್ಬಿಟ್ಟಿದ್ದೆ. ಬಟ್ ಇದು ಬಂದೈತಿ. ಸರಿ ಬರಲಿಲ್ಲ. ರೀಸನಿಂಗು ಬರೋದೈತೆ ಎಕ್ಸಾಮ್ದಾಗ ಮಾಡಬೇಕು. ಸೊ ಇದನ್ನು ಸಾಲ್ವ್ ಮಾಡೋಣ. ಏನೈತಿ ಅಲ್ಲಿ ಕೇಳಿದ RPF ದಾಗ ಕೇಳ್ಯಾರ ನೋಡ್ರಿ. RPF ದಾಗ ಕೇಳ್ಯಾರ ರೈಲ್ವೆ ಪೊಲೀಸ್ ಫೋರ್ಸ್ SI. RPF SI ದಾಗ ಕೇಳ್ಯಾರ. ಇದನ್ನು ಎಕ್ಸಾಮ್ದಾಗ ಕಟ್ಟಿರ್ತೀರಿ ಭಾಳ ಜನ. ಸೊ ಇದು ಕ್ವಶನ್ ಸಾಲ್ವ್ ಮಾಡೋಣ. ಏನೈತಿ ಸೊ ಏನಂದ್ರೆ ಫೈಂಡ್ ಆಂಗಲ್ ಬಿಟ್ವೀನ್ ದ ಹವರ್ ಹ್ಯಾಂಡ್ ಅಂಡ್ ದ ಮಿನಿಟ್ ಹ್ಯಾಂಡ್. ಸೊ ಸಿಂಪಲ್ ಫಾರ್ಮುಲಾ ಐತಿ 30H - 11/2 m. ಸೊ ಮಾಡ್ಲೆಸ್ ಹಾಕೊಂಡು ಬರೋಂಗಿಲ್ಲ. ಸೊ ಇವತ್ತು ಮಾಡ್ಲೆಸ್ ಹಾಕ್ಬೇಕು. ಯಾಕಂದ್ರೆ ಮಾಡ್ಲೆಸ್ ಅಂದ್ರೆ ಏನು ಪಾತ್ರ ಅಂತಂದ್ರೆ ನಮ್ಗೆ ಒಳಗೆ ಮಾಡ್ಲೆಸ್ ಒಳಗೆ ಆನ್ಸರ್ ಮೈನಸ್ ಬರಲಿ ಪ್ಲಸ್ ಬರಲಿ, ಅದು ಯಾವಾಗ ಹೊರಗೆ ಬಂದಾಗ ಆನ್ಸರ್ ಹೊತ್ತು ಪ್ಲಸ್ ಇರುತ್ತಾ. ಮಾಡ್ಲೆಸ್ ಅಂದ್ರೆ ಒಳಗೆ ನಮಗೆ ಆನ್ಸರ್ ಮೈನಸ್ ಬಂದ್ರೆ ಹೊರಗೆ ಬಂದಾಗ ಪ್ಲಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೆಲವು ಮೈನಸ್ ಆನ್ಸರ್ ಬರುತ್ತಾ. ಬಟ್ ಇಲ್ಲಿ ಬರೋದಿಲ್ಲ ಗೊತ್ತಾ. ಚೆಕ್ ಮಾಡೋಣ ಅಂತ. ಸೊ 30H ಅಂದ್ರೆ ಸೊ H 3 ಐತಿ. ಸೊ 30H ಎಷ್ಟು ಗೊತ್ತಾ 90 ಆಗುತ್ತಾ. - 11/2 m. 11 m ಎಷ್ಟೈತಿ 40 ಐತಿ. ಸೊ 11 440 ಆಗುತ್ತಾ. 440/2 ಆಗುತ್ತಾ. ಎಷ್ಟಾಗುತ್ತಾ 220. ಸೊ 90 220 ಎಷ್ಟು 120 130 130 ಆಗುತ್ತಾ. -130 ಆಗುತ್ತಾ. ಬಟ್ ಹಂಗಿಲ್ಲ ಮಾಡ್ಯುಲಸ್ ಐತಿ. ಸೊ ಅಂದ್ರೆ ಏನಾಗುತ್ತಾ ಮಾಡ್ಯುಲಸ್ ಇದ್ರ ಆನ್ಸರ್ ಅಂದ್ರೆ ಹೊರಗೆ ಬರೋಣ ಪ್ಲಸ್ ಆಗುತ್ತೆ. ಸೊ 130 ಡಿಗ್ರಿ ಆನ್ಸರ್ ಎಲ್ಲೈತಿ ಇಲ್ಲಿ ನೋಡ್ರಿ. 130 ಡಿಗ್ರಿ ನನ್ನ ಸರಿಯಾದ ಉತ್ತರ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನಂದಾರ ಗ್ರೂಪ್ ಡಿ ಒಳಗೆ ಕ್ವಶನ್ ಏನಂದಾರ ಕ್ವಶನ್ಯಾಗ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಸ್ 485 ಕ್ಯೂಬಿಕ್ ಸೆಂಟಿಮೀಟರ್ಸ್. ಫೈಂಡ್ ಇಟ್ಸ್ ರೇಡಿಯಸ್. ಒಂದು ಗೋಳದ ಘನಫಲವು 4851 ಘನ ಸೆಂಟಿಮೀಟರ್ ಆಗಿದೆ. ಅದರ ತ್ರಿಜ್ಯವನ್ನು ಕಂಡುಹಿಡಿ ಅಂದಾರ. ಸೊ ಏನ್ ಮಾಡ್ತೀರಿ ಸಿಂಪಲ್ ಸ್ಪಿಯರ್ ಫಾರ್ಮುಲಾ ಏನು ವಾಲ್ಯೂಮ್ದ 4/3 ಪೈ ಆರ್ ಕ್ಯೂಬ್. ಹೌದು. ಸೊ 4/3 ಪೈ ಆರ್ ಕ್ಯೂಬ್ ಇಂಟು ಪೈ ಕೊಟ್ಟಾರ ವ್ಯಾಲ್ಯೂ ಆಗಲಿ. ಸೊ ನಾವು ಪೈ ಬರೀನು ಇಂಟು ಆರ್ ಕ್ಯೂಬ್ ಈಕ್ವಲ್ ರೇಟ್ ಕೊಟ್ಟಾರ ನಮಗೆ ವಾಲ್ಯೂಮ್ 4851 ಕೊಟ್ಟಾರ. ಸೊ ಏನಾರ ಕ್ಯಾನ್ಸಲ್ ಮಾಡೋದು ನೋಡ್ರಿ. 5 9 8 9 ನೋಡ್ರಿ. ಇದು ನೋಡ್ರಿ ಇದನ್ನ 11 ಡಿವೈಡ್ ಮಾಡೋದು. ಬಟ್ ನಾನು 11 ಡಿವೈಡ್ ಯಾಕೆ ಮಾಡತ್ತೀನಿ ಹೆಂಗೆ ಗೊತ್ತಾಗ್ತಾನೆ ಡಿವೈಡ್ ಅಂದ್ರೆ. ಸೊ ನಾವು ಫಸ್ಟ್ ಮಾಡಿದ 5 9 8 9 ಸೊ ನಂಗೆ ಗೊತ್ತಾಗ್ಬಿಟ್ಟು ಡಿವೈಡ್ ಆಗುತ್ತೆ. ಎಕ್ಸಾಮ್ದಾಗ ಗೊತ್ತಾಗ ಸುಮ್ಮನೆ ಟ್ರೈ ಮಾಡೋಂಗಿಲ್ಲ. ಬಾಕರ್ ಮಾಡಿ ಸೊ ಮೊದಲು ಹೊಡ್ಕೊಂಡ್ಬಿಟ್ರಿ. ನಿಮ್ಗೆ ಗೊತ್ತಿರುತ್ತೆ 11 ಡಿವಿಸಿಬಿಲಿಟಿ ರೂಲ್ ಐತಿ. ಸೊ ಆ ಡಿವಿಸಿಬಿಲಿಟಿ ರೂಲ್ನ ಇಲ್ಲಿ ಅಪ್ಲೈ ಮಾಡ್ಕೊರಿ. ಡಿವೈಡ್ ಆಗುತ್ತೆ ಚೆಕ್ ಮಾಡ್ಕೊರಿ. ಮಾಡ್ರಿ 11 2 11 4 44 11 4 44 11 11. ಓಕೆ ಮತ್ತೆ ಡಿವೈಡ್ ಹಾಕೋನು 2 ಆಗಂಗಿಲ್ಲ 4 ಆಗಂಗಿಲ್ಲ 3 7. ಓಕೆ ಆರ್ ಕ್ಯೂಬ್ ಈಕ್ವಲ್ ಟು 441 ಇಂಟು 3 ಇಂಟು 7/4 ಇಂಟು 2. ಓಕೆ ಇಲ್ಲಿ ಏನು ಕ್ಯಾನ್ಸಲ್ ಆಗಂಗಿಲ್ಲ. ಏನು ಮಾಡ್ಬೋದು ಏನು ಕ್ಯಾನ್ಸಲ್ ಆಗೋಲ್ಲಪ್ಪ ಇಲ್ಲಿ ಯಾವ ಎಲ್ಲ. ಓಕೆ ಇದೊಂದು ಡೆಸಿಮಲ್ ಆನ್ಸರ್ ಐತಿ. ಬಟ್ ನನಗೆ ಕ್ಯೂಬ್ ಐತಿ. ಕ್ಯೂಬ್ ಅಂದ್ರೆ ಬರ್ಬೇಕು. ಅದು ಕ್ಯೂಬ್ ಅಂದ್ರೆ ಬರ್ಬೇಕು ಆನ್ಸರ್. ಸೊ ಏನೈತಿ ಲಾಜಿಕ್. ಓಕೆ ಇಲ್ಲಂದ್ರೆ 8 ಐತಿ. ಸೊ ಇದು ನೋಡ್ರಿ 8 ಐತಿದ ಇದಂದ್ರೆ 8 ಐತಿ. ಸೊ ಡಿವೈಡ್ ಬೈ 2 ಅಂತೂ ಕಂಪಲ್ಸರಿ ಬರುತ್ತೆ. ಸೊ ಇದ್ರ ಹೋಲ್ ರೂಟ್ ಆಗುತ್ತಾ. ಹೋಲ್ ರೂಟ್ದಾಗ ಆರ್ ಈಕ್ವಲ್ ಟು 2 ಬರುತ್ತೆ. ಬಟ್ ಮೇಲೆ ಏನೈತಿ 441 21 ಶಾರ್ಟ್ ನೋಡ್ರಿ. 441 21 ಸ್ಕ್ವೇರ್ ಅಲ್ಲ. 441 21 ಸ್ಕ್ವೇರ್. 7 3 21 7 3 21 ಅಂದ್ರೆ ಏನಾಯ್ತದ 21 ಕ್ಯೂಬ್ ಆಯ್ತು. 21 ಕ್ಯೂಬ್
ಇದು 2 ಕ್ಯೂಬ್ ಆಯ್ತು. ಸೊ ಇಲ್ಲಿ 8 ಐತಿ, 8 2 ಕ್ಯೂಬ, ಇಲ್ಲಿ ಮ್ಯಾಲ 21 ಕ್ಯೂಬ, ಸೊ ಇದು 6 ಕ್ಯೂಬ. ಸೊ ನಂಗೆ 6 ಎಷ್ಟು ಸಿಗುತ್ತಾ? 6 ಎಷ್ಟು ಸಿಗುತ್ತಾ? 21/2 ಆಗುತ್ತಾ? R = 21/2. 21/2 ಅಂದ್ರೆ ಎಷ್ಟು? 10.5 ಸೆಂಟಿಮೀಟರ್. ಸಿಂಪಲ್ ಆಗಿ ಉತ್ತರ ಸಿಕ್ತು. ಸ್ವಲ್ಪ ಕನ್ಫ್ಯೂಸ್ ಆದೇನಾ? 441 ನೆನಪಿಲ್ಲ, 21 ಸ್ಕ್ವೇರ್ ಅದ್ರಿ. ಸೊ 21 ಕ್ಯೂಬ್ 2 ಕ್ಯೂಬ್, ಸಿಂಪಲ್ ಆನ್ಸರ್ ಸಿಗುತ್ತಾ? ಓಕೆ ಸರಿ, ಇಲ್ಲಿಗೆ ನಮ್ಮದು ಇವತ್ತಿನ ಕ್ಲಾಸ್ ಮುಕ್ತಾಯಗೊಳ್ಳುತ್ತದೆ. ಕ್ಲಾಸ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಕ್ಲಾಸ್ ಇಷ್ಟ ಆದ್ರೆ ಕಮೆಂಟ್ ತಿಳಿಸ್ರಿ, ಇಷ್ಟ ಆಗೈತೆ ಅಂತ. ಇಷ್ಟ ಆಗಿಲ್ಲ ಅಂದ್ರೆ ಏನು ಇಷ್ಟ ಆಗಿಲ್ಲ ತಿಳಿಸ್ರಿ, ಯಾಕಂದ್ರೆ ನಾನೇ ತಿದ್ದಿಕೊಳ್ಳುತ್ತೇನೆ. ಏನು ಇಷ್ಟ ಆಗಿಲ್ಲ ಹೇಳ್ರಿ, ಅದನ್ನ ಚೇಂಜ್ ಮಾಡ್ಕೋತೀನಿ ನೆಕ್ಸ್ಟ್ ಕ್ಲಾಸ್ನಾಗ. ನಿಮಗೆ ಪರಾಕ್ರಮ್ ಬ್ಯಾಚ್ ಜಾಯ್ನ್ ಆಗೋದಿತ್ತಂದ್ರೆ ಚಾಲೆಂಜ್ ಕೋಚಿಂಗ್ ಆಪ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಜಾಯ್ನ್ ಆಗ್ಬೋದು. ನನಗೆ ಡೌಟ್ಸ್ ಕೇಳೋದಿರ್ತಾರೆ, ಕ್ವರೀಸ್ ಕೇಳ್ತಾರೆ, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಾಗ, ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಅದಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಅಪ್ಪ, RRB NTPC ಐತಲ್ಲ UGದು, ಸೊ ರಿವೈಸ್ ಡೇಟ್ಸ್ ಬಂದವ 13, 14, 15, 16 ಆ್ಯಂಡ್ 20ಕ್ಕೆ ನಿಮ್ದು ಎಕ್ಸಾಮ್ ಇರುತ್ತೆ. ಮೊದಲು 7, 8, 9 ಏನಿತ್ತು ಹೋಗ್ತಾ ಡೇಟ್ ಚೇಂಜ್ ಮಾಡ್ಯಾರ. ಸೊ 13, 14, 15, 16 ಆ್ಯಂಡ್ 20ಕ್ಕೆ ಎಕ್ಸಾಮ್ ಇರುತ್ತೆ ನಿಮ್ದು NTPC UGದವ್ರದ. ನೆಕ್ಸ್ಟ್ ಮಂತ್ ಅಲ್ಲ, ಇದೇ ಮಂತ್ ಅಲ್ಲ, ಇದೇ ಮಂತ್ ಎಕ್ಸಾಮ್ ಇರೋದ. ಸೊ 10 ದಿವಸ ಮೊದಲು ನಿಮ್ದು ಡೇಟ್ ಆ್ಯಂಡ್ ಸಿಟಿ ಬರ್ತಾ, 3 ದಿವಸ ಮೊದಲು ಅಡ್ಮಿಟ್ ಕಾರ್ಡ್ ಬರ್ತಾ, ಚೆಕ್ ಮಾಡ್ಕೋತೀರಿ, ನೋಡ್ಕೋತೀರಿ, ಡೌನ್ಲೋಡ್ ಮಾಡ್ಕೋತೀರಿ. ಡೈಲಿಗೆ ಪ್ರಾಕ್ಟೀಸ್ ತರಾತೀನಿ, ಸಾಲ್ವ್ ಮಾಡ್ಕೋತೀರಿ, ನಿಮ್ಗೆ ಗೊತ್ತಾಗುತ್ತಲ್ಲ. ಸರಿ, ಸಿಗೋಣ ಅಂತ ಮುಂದಿನ ಕ್ಲಾಸ್ನಾಗ. ಓದ್ಕೊಂತಾರಿ, ವಜಾ ಮಾಡ್ಕೊಂತಾರಿ. RCB ಗತ್ಲೆ ಎಷ್ಟು ಕಷ್ಟಪಟ್ಟರು ಸುಖ ಸಿಗತ್ತಿಲ್ಪ ಅಂತ ಕಷ್ಟಪಡ್ಬೇಡ್ರಿ, ಕಷ್ಟಪಡ್ಕೋತೀರಿ, ಸುಖ ಸಿಗುತ್ತಾ, ಸಿಕ್ಕೇ ಸಿಗುತ್ತಾ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು. ಓದ್ಕೊಂತಾರಿ, ಓದು ಬೇಡ್ರಿ. ಬಾಯ್ ಬಾಯ್.